ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ವೈದಿಕ ಯುಗದ ಬಗ್ಗೆ ತಿಳ್ಕೊಳ್ಳೋಣ, ಸರಿನಾ? ಸೊ ಎನಿಸೆಂಟ್ ಹಿಸ್ಟ್ರಿನ ನೀವು ನೋಡ್ಕೊಂಡ್ರೆ ಎನಿಸೆಂಟ್ ಹಿಸ್ಟ್ರಿಯಲ್ಲಿ ಮೊದಲ ಟಾಪಿಕ್ ಯಾವ್ದು ಬರುತ್ತೆ, ಮೊದಲ ಚಾಪ್ಟರ್ ಯಾವ್ದು ಬರುತ್ತೆ ಅಂದರೆ ನಿಮಗೆ ಸಿಂಧೂ ನಾಗರಿಕತೆ ಬರುತ್ತೆ. ಸೊ ಸಿಂಧೂ ನಾಗರಿಕತೆ ಆದ ನಂತರ ನಿಮಗೆ ಬರುವ ಒಂದು ಚಾಪ್ಟರ್ ನಿಮಗೆ ಈ ವೈದಿಕ ಯುಗ ಬರುತ್ತೆ, ಸರಿನಾ? ವೈದಿಕ ಯುಗ ಬರುತ್ತೆ. ಸೊ ಈ ವೈದಿಕ ಯುಗದ ಬಗ್ಗೆ ನಿಮಗೆ ಮಿನಿಮಮ್ ಅಂದ್ರೂ 1 ರಿಂದ 2 ಪ್ರಶ್ನೆಗಳನ್ನ ಕೇಳ್ತಾನೆ. ಅದು ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಬರೀರಿ ನೀವು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಬರೀರಿ. ಸೊ ಸ್ಟೇಟ್ ಗೌರ್ಮೆಂಟಲ್ಲಿ ಆದರೆ ನಿಮಗೆ 100ರಲ್ಲಿ 2 ಪ್ರಶ್ನೆಗಳನ್ನು ಕೇಳಿದ್ರೆ, ಓಕೆ, 100ರಲ್ಲಿ ಒಂದು 2 ಪ್ರಶ್ನೆಗಳನ್ನ ಕೇಳಿದ್ರೆ ನಿಮಗೆ ಸೆಂಟ್ರಲ್ ಗೌರ್ಮೆಂಟಲ್ಲಿ 50 ಪ್ರಶ್ನೆಗಳಲ್ಲಿ ನಿಮಗೆ 2 ಪ್ರಶ್ನೆಯನ್ನು ಕೇಳ್ತಾನೆ, ಸರಿನಾ? ಸೊ 2 ಪ್ರಶ್ನೆ ಅಷ್ಟೇ ಅಲ್ವಾ? ಸೊ ಜಾಸ್ತಿ ನಾನು ಹಿಸ್ಟ್ರಿ ಬೇರೆ ಓದ್ಕೋತೀನಿ, ಆಧುನಿಕ ಇತಿಹಾಸ ಓದ್ಕೋತೀನಿ, ಎಕನಾಮಿಕ್ಸ್ ಓದ್ಕೋತೀನಿ, ಅಲ್ಲಿಂದ ನನಗೆ ಜಾಸ್ತಿ ಒಂದು 4-5 ಮಾರ್ಕ್ಸ್ ಬರುತ್ತೆ. ಸರ್ 4-5 ಮಾರ್ಕ್ಸ್ ಬರುತ್ತೆ, ಬಟ್ ಕಂಟೆಂಟ್ ಏನಿದೆ ಅಲ್ಲಿ ಜಾಸ್ತಿ ಇದೆ. ಬಟ್ ಇಲ್ಲಿ ನೀವು 1 ಅವರ್ ಕ್ಲಾಸ್ ಕೇಳಿದ್ರೆ ನಿಮಗೆ 2 ಮಾರ್ಕ್ಸ್ ಬರುತ್ತೆ ಅಂದರೆ ಏನು ಪ್ರಾಬ್ಲಮ್ ಇದೆ ಅಲ್ವಾ? ಸೊ ಆಲ್ವೇಸ್ ಯೂಸ್ಫುಲ್ ಆಗುತ್ತೆ ನಿಮಗೆ ಈ 1 ಅವರ್ ಕ್ಲಾಸ್ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ಇವನ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ಏನು ಅಂದರೆ ವೈದಿಕ ಯುಗ, ಸರಿನಾ? ಸೊ ಆರ್ಯರ ಬಗ್ಗೆ ಜ್ಞಾನದ ಮೂಲ ವೈದಿಕ ಸಾಹಿತ್ಯವಾಗಿದೆ ಅಂತ ಹೇಳ್ತಾನೆ. ಸೊ ಆರ್ಯರ ಬಗ್ಗೆ ಜ್ಞಾನದ ಮೂಲ ಯಾವುದಾಗಿದೆ ಅಂತ ಕೇಳಿದಾಗ ವೈದಿಕ ಸಾಹಿತ್ಯವೇ ಅವರ ಮೂಲವಾಗಿದೆ. ಹಾಗೆ ಅದರಲ್ಲಿ ವೇದಗಳು ಪ್ರಮುಖವಾಗಿವೆ, ಸರಿನಾ? ವೇದ ಅಂದರೆ ಏನು? ಇವಾಗ ನಿಮ್ಮ ಹೆಸರು ರಾಮ, ಕೃಷ್ಣ, ರಾಜ, ಸೊ ರೋಹಿಣಿ, ಸೊ ಈ ಪ್ರತಿಯೊಂದು ಹೆಸರುಗಳಿಗೂ ಕೂಡ ಒಂದು ಮೀನಿಂಗ್ ಇದೆ. ಸೊ ಹಾಗೆ ಈ ವೇದಕ್ಕೂ ಕೂಡ ಒಂದು ಮೀನಿಂಗ್ ಇದೆ. ವೇದ ಅಂದರೆ ಜ್ಞಾನ ಎಂದಂಗೆ ಅದರ ಅರ್ಥ, ಸರಿನಾ? ಸೊ ವೇದ ಅಂದರೆ ಏನು? ಅದರ ಅರ್ಥ ಜ್ಞಾನ ಅಂದಂಗೆ. ಆ್ಯಂಡ್ ಇನ್ನೊಂದು, ಈ ವೇದಗಳನ್ನು ಯಾರು ಬರೆದ್ರಿ? ಇವಾಗ ನನ್ನ ಥರ ಒಬ್ಬ ವ್ಯಕ್ತಿ ಬರೆದ್ನಾ, ನಿಮ್ಮ ಥರ ಒಬ್ಬ ವ್ಯಕ್ತಿ ಬರೆದ್ನಾ, ಪುರುಷ ಬರೆದ್ನಾ, ಮಹಿಳೆ ಬರೆದ್ರಾ, ಯಾರಾದರೂ ಬರೆದ್ರಾ? ಇಲ್ಲ. ಅದಕ್ಕೆ ಅದನ್ನು ಏನಂತ ಕರಿತೀವಿ ನಾವು ಅಂದರೆ ಅಪೌರುಷೇಯ ಅಂತ ಕರಿತೀವಿ. ಯಾವುಗಳಿಗೆ? ಈ ವೇದಗಳೇನಿದಾವಲ್ವಾ ಇವುಗಳನ್ನು ನಾವು ಅಪೌರುಷೇಯ ಅಂತ ಕರಿತೀವಿ. ಅಪೌರುಷೇಯ ಅಂದರೆ ಏನು ಮೀನಿಂಗು? ಓಕೆ, ಅಪೌರುಷೇಯ ಅಂದರೆ ಏನಿಲ್ಲ, ಅವುಗಳನ್ನು ಮನುಷ್ಯರು ರಚಿಸಲಿಲ್ಲ. ಓಕೆ, ಮನುಷ್ಯರು ಯಾರೂ ಕೂಡ ಅದನ್ನು ರಚನೆ ಮಾಡಿಲ್ಲ ಅಂತಂದಂಗೆ ಅದರ ಅರ್ಥ. ಯಾವುದನ್ನು? ಅಪೌರುಷೇಯ ಮೀನಿಂಗ್, ಸರಿನಾ? ನೆನ್ಪಿಟ್ಕೊಳ್ಳಿ, ಮನುಷ್ಯರು ಅದನ್ನು ರಚಿಸಲಿಲ್ಲ, ಯಾವುಗಳನ್ನು? ವೇದಗಳನ್ನು. ಹಾಗೆ ನಿತ್ಯ ಎಂದರೆ ಅವು ಶಾಶ್ವತವಾಗಿ ಅಸ್ತಿತ್ವದಲ್ಲಿದ್ದವು ಅಂತಂದಂಗೆ ಅದರ ಅರ್ಥ, ಸರಿನಾ? ಸೊ ಇವು ನಿತ್ಯವಾಗಿ ಇರ್ತವೆ ಅಂತ ಹೇಳ್ತಾರೆ, ಸರಿನಾ? ಸೊ ಅವು ಅಪೌರುಷವಾಗಿದ್ದಾವೆ, ಹಾಗೆ ನಿತ್ಯವಾಗಿದ್ದಾವೆ. ಯಾವುದು? ವೇದಗಳು. ಮೀನ್ಸ್ ಒಂದು, ಅವುಗಳನ್ನು ಯಾರವ ಮನುಷ್ಯರೂ ಕೂಡ ರಚನೆ ಮಾಡಿಲ್ಲ. ಇನ್ನೊಂದು, ಅವು ಶಾಶ್ವತವಾಗಿ ಅಸ್ತಿತ್ವದಲ್ಲಿದ್ವು, ಸರಿನಾ? ಭೂಮಿ ಇರೋಕ್ಕಿಂತ ಮುಂಚೆ, ಮನುಷ್ಯರು ಹುಟ್ಟೋಕ್ಕಿಂತ ಮುಂಚೆ, ಮನುಷ್ಯರು ಬರೋಕ್ಕಿಂತ ಮುಂಚೆ, ದೇವರು ಇರೋಕ್ಕಿಂತ ಮುಂಚೆ ಅವು ಶಾಶ್ವತದಲ್ಲಿದ್ದವು, ಶಾಶ್ವತದಲ್ಲಿ ಇರುತ್ತವೆ ಅಂತ ಹೇಳ್ತವೆ, ಸರಿನಾ? ನಿತ್ಯ ಅಂದ ಅದ್ರ ಮೀನಿಂಗು. ಆ್ಯಂಡ್ ದೆನ್ ನೆಕ್ಸ್ಟ್ ನೋಡೋದಾದರೆ ನಾವು ಆರ್ಯರು ವೈದಿಕ ನಾಗರಿಕತೆಯ ಪ್ರತಿಪಾದಕರು ಎಂದು ಹೇಳಲಾಗುತ್ತದೆ. ಓಕೆ, ಈ ವೈದಿಕ ನಾಗರಿಕತೆಯ ಪ್ರತಿಪಾದಕರು ಯಾರು ಅಂತ ಕೇಳ್ತಾರೆ, ಅಥವಾ ಈ ಆರ್ಯರಿದಾರಲ್ವಾ ಯಾವುದರ ಪ್ರತಿಪಾದಕರು ಅಂತ ಕೇಳ್ತಾರೆ ನಿಮಗೆ. ಸೊ ಇವರು ವೈದಿಕ ನಾಗರಿಕತೆಯ ಪ್ರತಿಪಾದಕರಾಗಿದ್ದರು, ಯಾರು? ಆರ್ಯರು, ಸರಿನಾ? ಅದಾದ ನಂತರ ಈ ಮ್ಯಾಕ್ಸ್ ಮುಲ್ಲರ್ ಅನ್ನೋರು ಏನು ಹೇಳ್ತಾರೆ ಅಂದರೆ ಮಧ್ಯ ಏಷ್ಯಾದ ಸಿದ್ಧಾಂತವು, ಓಕೆ, ಮಧ್ಯ ಏಷ್ಯಾದ ಸಿದ್ಧಾಂತ ಪ್ರತಿಪಾದನೆ ಮಾಡ್ತಾರೆ. ಅಂದರೆ ಈ ಆರ್ಯರ ಮೂಲ ಏನಿದೆ ಅಲ್ವಾ, ಇದು ಮಧ್ಯ ಏಷ್ಯಾ ಪ್ರದೇಶ ಏನಿದೆ ಅಲ್ವಾ ಆ ಪ್ರದೇಶ ಆಗಿತ್ತು ಅಂತ ಹೇಳ್ತಾರೆ. ಏನು ಸರ್ ಇದು ಆರ್ಯರು, ಏನು ಮಧ್ಯ ಏಷ್ಯಾ, ಏನೂ ಅರ್ಥ ಆಗಲಿಲ್ಲ. ಓಕೆ, ಏನೂ ಅರ್ಥ ಆಗೋದು ಬೇಡ. ಇವಾಗ ಜಸ್ಟ್ ಒಂದು ಸಿಂಪಲಾಗಿ ಕತೆ ಹೇಳ್ತೀನಿ. ಇವಾಗ ಲಾಸ್ಟ್ ನಿಮಗೆ ಸಿಂಧೂ ನಾಗರಿಕತೆಯ ಬಗ್ಗೆ ಎಲ್ಲಿ ಹೇಳಿದ್ದೆ? ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಬಾರ್ಡ್ರಲ್ಲಿ ಅಲ್ಲಿ ಸಿಂಧೂ ನಾಗರಿಕತೆಯ ಉತ್ಖನನ ಆಯಿತು, ಅಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಬಂದರು ಅಂತ ಹೇಳಿದೆ. ಸೊ ಇವಾಗ ಸಿಂಪಲಾಗಿ ಒಂದು ಭಾರತ ನಕ್ಷೆ ತೆಗೋಣವಾ? ಓಕೆ, ಹೀಗೆ ಒಂದು ಭಾರತ ನಕ್ಷೆ ಇದೆ ಅಂತ ಅನ್ಕೊಳ್ಳಿ. ಓಕೆ, ಚೆನ್ನಾಗಿಲ್ಲ ಬಟ್ ಅನ್ಕೊಳ್ಳಿ ನೀವು. ಸೊ ಇಲ್ಲಿ ನಿಮಗೆ ಸೆಂಟ್ರಲ್ ಏಷ್ಯಾ ಬರುತ್ತೆ, ಓಕೆ, ಮಧ್ಯ ಏಷ್ಯಾ ಬರುತ್ತೆ. ಯಾಕೆ ಅಂದರೆ ನಮ್ಮ ವಾಯುವ್ಯ ದಿಕ್ಕಿಗೆ, ನಮ್ಮ ಭಾರತ ದೇಶದ ವಾಯುವ್ಯ ದಿಕ್ಕಿಗೆ ನಿಮಗೆ ಮಧ್ಯ ಏಷ್ಯಾ ಕಂಡುಬರುತ್ತೆ. ಸೊ ಆ ಮಧ್ಯ ಏಷ್ಯಾದಿಂದ ಆರ್ಯರು ಎಂಬ ಜನಾಂಗ ಅಥವಾ ಪಂಚಜನಾಂಗ, ಓಕೆ, ಪಂಚಜನ್ಯ ಅಂತ ನಾವು ಕರಿತೀವಿ. ಅಂದರೆ 5 ಟ್ರೈಬಲ್ ಗ್ರೂಪ್ಗಳು, 5 ಬುಡಕಟ್ಟು ಜನಾಂಗಗಳು ಏನು ಮಾಡ್ತವೆ ಅಂದರೆ ಈ ನಮ್ಮ ಭಾರತದ ಕಡೆಗೆ ವಲಸೆ ಬರ್ತವೆ, ಸರಿನಾ? ವಲಸೆ ಬರ್ತವೆ. ಸೊ ಹೀಗೆ ಅವರು ಸೆಂಟ್ರಲ್ ಏಷ್ಯಾದಿಂದನೇ ಅಥವಾ ಮಧ್ಯ ಏಷ್ಯಾದಿಂದನೇ ನಮ್ಮ ಭಾರತಕ್ಕೆ ಬಂದರು ಅಂತ ಹೇಳಿದವರು ಯಾರು ಅಂದರೆ ನಿಮಗೆ ಮ್ಯಾಕ್ಸ್ ಮುಲ್ಲರ್ ಅಂತ ಬರ್ತಾನೆ. ಓಕೆ, ಈ ವ್ಯಕ್ತಿ ಹೆಸರು ನೆನಪಿಟ್ಕೊಳ್ಳಿ, ಸರಿನಾ? ಸೊ ಇದು ಎಲ್ಲರೂ ಒಪ್ಕೊಂಡಂಥ ಸಿದ್ಧಾಂತ ಇದು. ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ಹೇಳ್ತಾರೆ. ಇವಾಗ ವಿಲಿಯಂ ಜೋನ್ಸ್ ಅಂತ ಬರ್ತಾನೆ,
ಓಕೆ. ವಿಲಿಯಂ ಜೋನ್ಸ್ ಏನು ಹೇಳ್ತಾನೆ ಅಂದರೆ, ಈ ಆರ್ಯರು ಏನಿದಾರಲ್ವಾ ಇವರು ಯುರೋಪ್ನಿಂದ ಬಂದರು ಅಂತ ಹೇಳ್ದ ಅವನು. ಹಾಗೆ ಈ ಬಾಲಗಂಗಾಧರ ತಿಲಕ್ ಅಂತ ಬರ್ತಾರೆ. ಈ ಬಾಲಗಂಗಾಧರ ತಿಲಕ್ ಏನು ಹೇಳ್ತಾರೆ ಅಂದರೆ, ಇವರು ಆರ್ಕೆಟಿಕ್ನ ಪ್ರದೇಶದಿಂದ ಭಾರತಕ್ಕೆ ಬಂದರು ಅಂತ ಹೇಳ್ತಾರೆ. ಇಲ್ಲ, ಇವ್ರದ್ದು ಬೇಡ ಅವ್ರದ್ದು ಬೇಡ, ಇನ್ನೊಬ್ರು ಹೇಳ್ತಾರೆ. ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಇಲ್ಲ ಗುರು, ಅವ್ರು ಬಂದಿರೋದು ಟಿಬೇಟ್ನಿಂದ ಅಂತ ಹೇಳ್ತಾರೆ. ಮೀನ್ಸ್ ನಮ್ಮ ಭಾರತದ ಮೇಲ್ಗಡೆ ಇದೆ ಅಲ್ವಾ ಟಿಬೇಟ್, ಇವಾಗ ಚೀನಾ ಆಕ್ಯುಪೈ ಮಾಡ್ಕೊಂಡ್ಬಿಟ್ಟಿದೆ. ಬಟ್ ಆ ಟಿಬೇಟ್ನಿಂದ ಬಂದವರು ಆರ್ಯರು ಅಂತ ಹೇಳ್ತಾರೆ. ಬಟ್ ಇವ್ರು ಯಾರ್ದು ಕೂಡ ಒಪ್ಕೊಳ್ಳಲ್ಲ ನಾವು, ಸರಿನಾ. ಮ್ಯಾಕ್ಸಿಮಮ್ ಇತಿಹಾಸಕಾರರು ಯಾರ ಜೊತೆ ಮ್ಯಾಚ್ ಆಗ್ತಾರೆ ಅಂದರೆ ಈ ಮ್ಯಾಕ್ಸ್ ಮುಲ್ಲರ್ ಅವ್ರ ಜೊತೆ ಮ್ಯಾಚ್ ಆಗ್ತಾರೆ. ಮೀನ್ಸ್ ಸೆಂಟ್ರಲ್ ಏಷ್ಯಾದಿಂದ, ಮಧ್ಯ ಏಷ್ಯಾದಿಂದನೇ ಆರ್ಯರು ನಮ್ಮ ಭಾರತಕ್ಕೆ ಬಂದರು ಅಂತ ಹೇಳ್ತಾರೆ. ಹಾಗೆ ಈ ಮ್ಯಾಕ್ಸ್ ಮುಲ್ಲರ್ ಏನು ಹೇಳ್ತಾರೆ, ಈ ಆರ್ಯರು ಏನಿದಾರಲ್ವಾ ಸೊ ಇವ್ರು ಬರ್ತಾರೆ ಯಾವ ಒಂದು ಕಣಿವೆಯ ಮುಖಾಂತರ ನಮ್ಮ ಭಾರತಕ್ಕೆ ಬರ್ತಾರೆ ಅಂದರೆ ಖೈಬರ್ ಎನ್ನುವ ಒಂದು ಕಣಿವೆಯ ಮುಖಾಂತರ. ಓಕೆ, ಖೈಬರ್ ಪಾಸ್ ಅಂತ ಕರಿತೀವಿ, ಸರಿನಾ. ಸೊ ಖೈಬರ್ ಎನ್ನುವ ಒಂದು ಕಣಿವೆಯ ಮುಖಾಂತರ ನಮ್ಮ ಭಾರತ ದೇಶಕ್ಕೆ ಎಂಟ್ರಿ ಕೊಟ್ಟವ್ರು ಯಾರು, ಗ್ರ್ಯಾಂಡ್ ಎಂಟ್ರಿ ಕೊಟ್ಟವ್ರು ಯಾರು ಅಂತ ಕೇಳೋದಾದರೆ ಆರ್ಯರು, ಸರಿನಾ. ಸೊ ಆರ್ಯರು ಅಂತ ಹೇಳಿದ್ರಿ, ಆವಾಗಲೇ ಪಂಚಜನ್ಯ ಅಂತ ಹೇಳಿದ್ರಿ. ಸರ್ ಪಂಚಜನ್ಯ ಅಂದರೆ ಏನು? ಪಂಚಜನ್ಯ ಅಂದರೆ ಏನಿಲ್ಲ, ಐದು ಬುಡಕಟ್ಟು ಜನಾಂಗಗಳು ಬರ್ತವೆ ಟೋಟಲಿ. ಸೊ ಆ 5 ಬುಡಕಟ್ಟು ಜನಾಂಗಗಳಿಗೆ ನಾವು ಪಂಚಜನ್ಯ ಅಂತ ಕರಿತೀವಿ. ಅವರಿಲ್ಲಿ ನಮ್ಮ ಭಾರತಕ್ಕೆ ಬಂದಾಗ ಅವರಿಗೆ ನಾವು ಆರ್ಯರು ಅಂತ ಕರಿತೀವಿ. ಕ್ಲಿಯರ್ ಆಗಿದೆಯಾ? ಓಕೆ, ಕ್ಲಿಯರ್ ಆಗಿದೆ ಅನ್ಸುತ್ತೆ. ಆ್ಯಂಡ್ ದೆನ್ ಆ 5 ಬುಡಕಟ್ಟು ಜನಾಂಗ ಯಾವುದು ಕೇಳ್ಬೋದಲ್ವಾ ನಿಮಗೆ ಎಕ್ಸಾಮಲ್ಲಿ? ಓಕೆ, ಕೇಳಬಹುದು. ಇಲ್ಲಿವರೆಗೂ ಕೇಳಿಲ್ಲ ಸ್ಟಿಲ್. ಓಕೆ, ಸ್ಟಿಲ್ ಇಲ್ಲಿವರೆಗೂ ಕೇಳಿಲ್ಲ, ಯಾವುದೇ ಎಕ್ಸಾಮಲ್ಲೂ ಕೂಡ ಕೇಳಿಲ್ಲ. ಬಟ್ ಇದು ಫುಲ್ ಕಾನ್ಸೆಪ್ಟ್ ಥಿಯರಿ ಹೇಳ್ತಾ ಇದ್ದೀನಿ ಅಲ್ವಾ, ಸೊ ಅದಕ್ಕೆ ಅದು ಫುಲ್ ಕಾನ್ಸೆಪ್ಟ್ ಕ್ಲಿಯರ್ ಆಗಿರಲಿ ಅಂತ ನಿಮ್ಗೆ ಹೇಳ್ತೀನಿ. ಬರ್ಕೊಂಡ್ಬಿಡಿ ಇದನ್ನು. ಓಕೆ, ಒಂದು ಅಣು ಅಂತ. ಓಕೆ, ಯಾರು? ಒಂದು ಅಣು ಅಂತ. ಎರಡನೇದು ನಿಮಗೆ ಬರೋದು ಧ್ರುವು ಅಂತ ಬರುತ್ತೆ. ಓಕೆ, ಧ್ರುವು ಅಂತ ಬರುತ್ತೆ. ಮೂರನೇದು ಬರೋದು ನಿಮಗೆ ಪುರು ಅಂತ ಬರುತ್ತೆ, ಸರಿನಾ, ಪುರು. ಆ್ಯಂಡ್ ದೆನ್ 4ನೇದು ಬರೋದು ನಿಮಗೆ ಯಾವುದು ಅಂದರೆ ಯದು ಅಂತ ಬರುತ್ತೆ, ಸರಿನಾ, ಯದು ಅಂತ ಬರುತ್ತೆ. ಹಾಗೆ 5ನೇದು ಬರೋದು ನಿಮಗೆ ತ್ರಹಸ ಅಂತ ಬರುತ್ತೆ, ಸರಿನಾ, ತ್ರಹಸ. ನಾನು ಯಾಕೆ ಇದ್ರ ಮೇಲೇ ಬರಿತಾ ಇದ್ದೀನಿ ಅಂದರೆ ಕೆಳಗಡೆ ಅದು ಅಳಿಸೋಗುತ್ತೆ, ಸರಿನಾ. ಸೊ ಯಾಕೆ ಮತ್ತೆ ಇದನ್ನು ನಾನು ರಬ್ ಮಾಡ್ತೀನಿ, ಸೊ ಅದಕ್ಕೆ ಬರ್ಕೊಳ್ಳಿ ಇದು 5 ಕೂಡ, ಸರಿನಾ. ಅನು, ಧ್ರುವು, ಪುರು, ಯದು ಮತ್ತು ತ್ರಹಸ ಅಂತ ಬರುತ್ತೆ. ಸೊ ಈ 5 ಬುಡಕಟ್ಟು ಜನಾಂಗಗಳು, 5 ಪಂಚಜನ್ಯಗಳು, ಓಕೆ, ಇವರು ನಮ್ಮ ಭಾರತ ದೇಶಕ್ಕೆ ಬರ್ತಾರೆ, ಸರಿನಾ. ಸೊ ಇವರು ಯಾವ ವರ್ಷದಲ್ಲಿ ಬಂದರು ಸರ್? ಓಕೆ, ಇವಾಗ ನಾವು ಕೂಡ ಎಲ್ಲೋ ಅಲಮಾರಿಯಾಗಿ ಎಲ್ಲೆಲ್ಲೋ ತಿರುಗಾಡ್ತಾ ಹೋಗ್ತೀವಿ. ನಾವು ಯಾವ ವರ್ಷ ಹೋಗಿರ್ತೀವಿ ಅಂತ ಕೆಲವೊಂದು ಬುಕ್ಕಲ್ಲಿ ಬರೆದಿರ್ತೀವಿ, ಇಲ್ಲ ಅಂದರೆ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ ಹೋಗಿರ್ತೀರ ನೀವು, ಸರಿನಾ. ಇನ್ಸ್ಟಾ ಯೂಸ್ ಮಾಡೋರು, ಸೋಷಿಯಲ್ ಮೀಡಿಯಾ ಯೂಸ್ ಮಾಡೋರು. ಹಾಗೆ ಇವರು ಯಾವ ಒಂದು ವರ್ಷದಲ್ಲಿ ಬಂದರು ಅಂದರೆ 1500 BCಯಲ್ಲಿ. ಓಕೆ, 1500 BCಯಲ್ಲಿ ನಮ್ಮ ಭಾರತಕ್ಕೆ ಬಂದರು ಅಂತೆ, ಸರಿನಾ. BC ಅಂದರೆ ಬಿಫೋರ್ ಕ್ರಿಸ್ತ್. ಓಕೆ, ಕ್ರಿಸ್ತ ಹುಟ್ಟೋಕ್ಕಿಂತ 1500 ವರ್ಷಗಳ ಹಿಂದಗಡೆ, ಸರಿನಾ. ನೆನಪಿರಲಿ ಇದು ನಿಮಗೆ. ನಮ್ಮದು ಇವಾಗ ಇದು ಆಫ್ಟರ್ ಕ್ರಿಸ್ಟ್, ಬಟ್ ಅವಾಗಿದ್ದು ಇದು ಬಿಫೋರ್ ಕ್ರಿಸ್ಟ್. ನೆನ್ಪಿಟ್ಕೊಳ್ಳಿ, BC ಅನ್ನೋದು ನೆನಪಿರಲಿ, ಸರಿನಾ. ಕ್ರಿಸ್ತ ಪೂರ್ವ ಅಂತ ಹೇಳ್ತೀವಿ ನಾವು ಕನ್ನಡದಲ್ಲಿ. ಓಕೆ, ಕ್ರಿಸ್ತ ಪೂರ್ವ 1500ರಲ್ಲಿ ಅವರು ಬರ್ತಾರೆ ನಮ್ಮ ಭಾರತಕ್ಕೆ. ಬಂದೇನು ಮಾಡ್ತಾರೆ, ಖೈಬರ್ ಕಣಿವೆ ಮುಖಾಂತರ ಎಂಟ್ರಿ ಕೊಟ್ಟು ಇಲ್ಲಿ ಪಂಜಾಬ್ ಭಾಗ ಕಂಡುಬರುತ್ತೆ ನಿಮಗೆ. ಎಲ್ಲಿ? ಈ ಭಾಗದಲ್ಲಿ ನಿಮಗೆ ಪಂಜಾಬ್ ಭಾಗ ಕಂಡುಬರುತ್ತೆ, ಸರಿನಾ. ಸೊ 1500 ಇಸ್ವಿಯಿಂದ 1000 BCವರೆಗೂ, ಓಕೆ, 1000 BCವರೆಗೂ, 1500 BCಯಿಂದ 1000 BCವರೆಗೂ ಈ ಪ್ರದೇಶದಲ್ಲಿ ಇವರು ವಾಸವಾಗಿರ್ತಾರೆ, ಸರಿನಾ. ಈ ಪ್ರದೇಶದಲ್ಲಿ ಯಾಕೆ ಸರ್ ಮುಂದೆ ಹೋಗಲಿಲ್ವಾ? ಇಲ್ಲ, ಮುಂದೆ ಹೋಗಲಿಲ್ಲ. ಅವ್ರದ್ದು ಸ್ವಲ್ಪ ಜನಸಂಖ್ಯೆ ಕಡಿಮೆ ಇತ್ತು, ಸೊ ಜನ ಕಡಿಮೆ ಇದ್ದರು. ಸೊ ಅಷ್ಟೇ ಜಾಗದಲ್ಲಿ ಅವರು ವಾಸ ಮಾಡೋಕ್ಕೆ ಅವ್ರಿಗೆ ಏನಫ್ ಆಗಿತ್ತು ಸ್ಪೇಸು. ಮುಂದೆ ಈ 1000 BC ನಂತರ ಅವ್ರದ್ದು ಸಂತಾನೋತ್ಪತ್ತಿ ಜಾಸ್ತಿ ಆಗುತ್ತೆ, ಅವ್ರ ಜನ ಜಾಸ್ತಿ ಆಗ್ತಾರೆ. ಸೊ ಅವಾಗ ಅಲ್ಲೇ ಇರೋಕ್ಕೆ ಅವ್ರಿಗೆ ಮನಸ್ಸು ಬರಲ್ಲ, ಹಳೆಯ ಪ್ರದೇಶ ನೋಡಿ ಬೇಜಾರಾಗಿದೆ ಅಂತ ಈ ಪಂಜಾಬನ್ನು ದಾಟಿ ಮುಂದೆ ಈ ಕಡೆ ಬರ್ತಾ ಇರ್ತಾರೆ ಅವರು, ಸರಿನಾ. ಸೊ ಮುಂದ್ಗಡೆ ಬರ್ತಾರೆ. ಯಾಕೆ? ಒಂದು ಜನ ಜಾಸ್ತಿ ಆಗಿದೆ, ಇನ್ನೊಂದು ಅದೇ ಪ್ರದೇಶ ನೋಡಿ ಅವ್ರಿಗೆ ಬೇಜಾರಾಗಿಬಿಟ್ಟಿದೆ, ಸರಿನಾ. ಸೊ ಅದಕ್ಕೆ ಮುಂದೆ ಬರ್ತಾರೆ. ಈ ಮುಂದೆ ಬರುವ ಪೀರಿಯಡ್ಗೆ ನಾವು ಏನಂತ ಕರಿತೀವಿ ಅಂದರೆ ಉತ್ತರ ವೇದ ಕಾಲ ಅಂತ ಕರಿತೀವಿ. ಸರ್ ಹಾಗಾದರೆ ಹಿಂದ್ಗಡೆ ಇರೋದನ್ನು ಪೂರ್ವ ವೇದ ಕಾಲ ಅಂತ ಕರಿತೀವಿ. ಸೊ ನಿಮ್ಗೆ ಕೇಳಬಹುದು, ಪೂರ್ವ ವೇದ ಕಾಲದ ಪೀರಿಯಡ್ ಏನಿದೆ ನಿಮಗೆ, ಸರಿನಾ, ಅವಧಿ ಏನಿದೆ ಅಂತ ಕೇಳ್ಬೋದು. 1500 BCಯಿಂದ 1000 BCವರೆಗೂ. ಯಾಕಂದರೆ ಉಲ್ಟಾ ಬರ್ತದೆ. ಬಿಫೋರ್ ಕ್ರಿಸ್ಟ್ ಏನು ಕ್ರಿಸ್ತ ಹುಟ್ಟೋಕ್ಕಿಂತ ಮುಂಚೆ ಕ್ಯಾಲೆಂಡರ್ ಏನಿತ್ತಲ್ವಾ ಉಲ್ಟಾ ಬರ್ತಿತ್ತು, ಇವಾಗ ಸೀದಾ ಹೊಂಟಿದೆ, ಸರಿನಾ. ನೆನಪಿರಲಿ ಇದು ನಿಮಗೆ. ಸೊ 1500 BCಯಿಂದ 1000 BCವರೆಗೂ ನಿಮಗೆ ಪೂರ್ವ ವೇದ ಕಾಲ ಅಂತ ಕರಿತೀವಿ. ಹಾಗೆ 1000 BCಯಿಂದ 600 BCಯವರೆಗೆ, ಓಕೆ, 600 BCಯವರೆಗೆ ಉತ್ತರ ವೇದ ಕಾಲ ಅಂತ ಕರಿತೀವಿ, ಸರಿನಾ. ಕ್ಲಾರಿಟಿ ಇದೆ ಅಲ್ವಾ? ಕ್ಲಾರಿಟಿ ಇದೆ. ಯಾಕೆ ನಾನು ಸ್ಲೈಡಲ್ಲೇ ನಿಮಗೆ ಡೈರೆಕ್ಟ್ ಹೇಳಿಲ್ಲ, ಇಲ್ಲಿ ಹೇಳ್ತಾ ಇದ್ದೀನಿ ಅಂದರೆ ಸ್ವಲ್ಪ ಕಾನ್ಸೆಪ್ಟ್ ಕ್ಲಿಯರ್ ಆಗುತ್ತೆ. ಮ್ಯಾಕ್ಸಿಮಮ್ ಇಲ್ಲಿ ನನ್ನ ಕ್ಲಾಸ್ನ ಕೇಳೋರು ನೀವು ಫುಲ್ ಇವಾಗ
ಒಂದು ಕೋಚಿಂಗ್ ತೊಗೊಂಡು ಬೇರೆ ಏನಾದರೂ ನೀವು ಸ್ಟಡಿ ಮಾಡ್ಕೊಂಡು ಬಂದು ಕೇಳೋರವ್ರಿಗಿಂತ ಸ್ವಲ್ಪ ನ್ಯೂ ಜಾಯ್ನಿ ಏನಿದಾರಲ್ವ ಅವರು ಜಾಸ್ತಿ ಇದ್ದೀರಿ, ಸರಿನಾ. ಸೊ ಅದಕ್ಕೆ ಅವ್ರ ಸಲುವಾಗಿ ಎಲ್ಲವನ್ನು ಕೂಡ ಹೇಳಬೇಕಾಗುತ್ತೆ. ನೀವು ಎಲ್ಲ ಕೂಡ ಕಲ್ತಿದ್ರು ಕೂಡ ನಾನೇನು ಬ್ಯಾಚ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ, ಸರಿನಾ. ಸೊ ಅದಕ್ಕಾದರೂ ಎಲ್ಲವೂ ಕೂಡ ಹೇಳಬೇಕಾಗುತ್ತೆ. ಸೊ ಆ ಕನ್ಸರ್ನಿಂದ ನಾನು ಫುಲ್ ಹೇಳ್ತಾ ಇದ್ದೀನಿ, ಸರಿನಾ. ನೀವು ಇಲ್ಲಿ ಕೂಡ ನಿಮ್ಗೆ ಹೇಳ್ತಾ ಇದ್ದೀನಿ, ಎಷ್ಟೋ ಜನ ನೀವು ಕ್ಲಾಸ್ನ ಕೇಳಿರ್ತೀರಾ, ಕೋಚಿಂಗ್ನ ತೊಗೊಂಡು ಬಂದಿರ್ತೀರಾ, ಈ ಟಾಪಿಕ್ ನೀವು ಇನ್ನೂ ಕೇಳಿರಲ್ಲ. ನಾನು ಬರೆದು ಕೊಡ್ತೀನಿ ಕೆಲವೊಂದು ಟಾಪಿಕ್ಗಳನ್ನು, ಓಕೆ. ಇನ್ನು ಮುಂದೆ ಇದ್ರೆ ನಾನು ಹೇಳ್ತೀನಲ್ವ, ಈ ಕ್ಲಾಸ್ ಫುಲ್ ಈಗೇನು 1 ಅವರ್ ನಾನು ಕ್ಲಾಸ್ ತೊಗೋತೀನಲ್ವ, ಒನ್ ಅವರಲ್ಲಿ ಫುಲ್ ನಿಮಗೆ ಎಲ್ಲ ಗೊತ್ತಿದ್ರೆ ಓಕೆ, ನೀವು ಪರ್ಫೆಕ್ಟಾಗಿ ನಿಮ್ಮ ಕೋಚಿಂಗಲ್ಲಿ ನೀವು ನೀವು ಕಲ್ತಿರ್ತೀರಾ ಅಂತ ನಾನು ಒಪ್ಕೋತೀನಿ, ಓಕೆ. ಇದರಲ್ಲಿ ನಿಮಗೆ ಒಂದೇ ಒಂದು ಮಾರ್ಕ್ಸು ಇಲ್ಲಿ ನಾನು ಹೇಳೋದು ನಿಮಗೆ ಒಂದು ಟಾಪಿಕ್ಕು, ಒಂದು ಸೆಂಟೆನ್ಸು, ಯಾವುದೋ ಒಂದು ಕ್ವಶನ್ ನಿಮಗೆ ಬರಲಿಲ್ಲ ಅಂದರೆ ನಿಜವಾಗ್ಲೂ ಹೇಳ್ತಿದ್ದೀನಿ, ಅದು ವೇಸ್ಟ್ ಅಂದಂಗೆ, ಸರಿನಾ. ಅದು ಸ್ವಲ್ಪ ಕ್ಲಿಯರಾಗಿ ಹೇಳ್ಕೊಡ್ತಿದ್ದೀನಿ, ಕ್ಲಿಯರಾಗಿ ಕೇಳ್ಕೊಳ್ಳಿ ಅಷ್ಟೇ, ಓಕೆ. ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಇದು ಗೊತ್ತಿದ್ರೆ ಏನಿಲ್ಲ, ಡಬಲ್ ಟ್ಯಾಪ್ ಮಾಡ್ಕೊಂಡು ಮುಂದೆ ಹೋಗ್ಬೋದು, ಸರಿನಾ. ಆ್ಯಂಡ್ ದೆನ್ ಇದು ಆದ ನಂತರ ಏನಾಗುತ್ತೆ ನೆಕ್ಸ್ಟು ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲ ಅಂತ ಹೇಳಿದೆ, ಸರಿನಾ. ಸೊ ಎಲ್ಲಿಂದ 1500 BC ಇಂದ 1000 BC ವರೆಗೆ, ಹಾಗೆ 1000 BC ಇಂದ 600 BC ವರೆಗೆ ಅಂತ ಹೇಳಿದೆ, ಸರಿನಾ. ಇದೆಲ್ಲ ಕ್ಲಿಯರ್ ಆಗಿದೆ ನಿಮಗೆ? ಓಕೆ, ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಆ್ಯಂಡ್ ದೆನ್ ಇವಾಗ 2 ಕಾಲಮ್ ಹಾಕೋಣ. 2 ಕಾಲಮಲ್ಲಿ ಏನು ಅಂದರೆ ಓಕೆ, 2 ಕಾಲಮ್, ಇದು ಪೂರ್ವ ವೇದ ಕಾಲ ಹಾಗೆ ಇದು ಉತ್ತರ ವೇದ ಕಾಲ. ಇವಾಗ ಪೂರ್ವ ವೇದ ಕಾಲದ ಪಿರಿಯಡ್ ಏನು? 1500 BC ಇಂದ 1000 BC ವರೆಗೆ, ಸರಿನಾ, 1000 BC ವರೆಗೆ. ಹಾಗೆ ಉತ್ತರ ವೇದ ಕಾಲದ ಪಿರಿಯಡ್ ಏನು ಅಂತ ಕೇಳಿದ್ರೆ ಅವಧಿ ಏನು ಅಂದರೆ 1000 BC ಇಂದ 600 BC ಯವರೆಗೆ, ಸರಿನಾ. 600 BC ಯವರೆಗೆ ಉತ್ತರ ವೇದದ ಕಾಲದ್ದು, ಓಕೆ. ಉತ್ತರ ವೇದ ಕಾಲದ ಅವಧಿ ನೆನಪಿಟ್ಕೊಳ್ಳಿ, ಇದನ್ನು ಕೇಳ್ತಾನೆ. ಹಾಗೆ ಇಲ್ಲಿ ಏನೇನು ವ್ಯತ್ಯಾಸ ಇತ್ತು ಸರ್? ಓಕೆ, ವ್ಯತ್ಯಾಸ ಏನೇನಿತ್ತು? ಇವಾಗ ಪೂರ್ವ ವೇದ ಕಾಲದಲ್ಲಿ ಯಾವ್ಯಾವುದು, ಓಕೆ, ಯಾವುದ್ಯಾವುದು ವೇದಗಳು ಬರ್ತವೆ ಅಂತ ನಿಮಗೆ ಕೇಳ್ತಾನೆ. ಸೊ ವೇದಗಳು ಯಾವುದು ಬರ್ತದೆ ಅಂದರೆ ಇಲ್ಲಿ ಋಗ್ವೇದ ಮಾತ್ರ ಬರುತ್ತೆ, ಸರಿನಾ. ಪೂರ್ವ ವೇದ ಕಾಲದಲ್ಲಿ ಋಗ್ವೇದ ಮಾತ್ರ ಬರುತ್ತೆ ಸರ್. ಹಾಗಾದರೆ ಉತ್ತರ ವೇದ ಕಾಲದಲ್ಲಿ ರಿಮೈನಿಂಗ್ 3 ಯಾವುದು? ಸಾಮವೇದ, ಯಜುರ್ವೇದ, ಅಥರ್ವವೇದ, ಸರಿನಾ. ನೆನಪಿಟ್ಕೊಳ್ಳಿ, ಪಾಯಿಂಟ್ ಹೀಗೆ ಮಾಡ್ಕೊಳ್ಳಿ, ಈ ಕಾಲಮ್ ಹಾಕ್ಕೊಳ್ಳಿ, ಓಕೆ. ಯೂಸ್ ಆಗುತ್ತೆ ನಿಮಗೆ, ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಯೂಸ್ ಆಗುತ್ತೆ, ಸರಿನಾ. ಆ್ಯಂಡ್ ದೆನ್ ಇವಾಗ ಋಗ್ವೇದ ಪೂರ್ವ ವೇದ ಕಾಲದಲ್ಲಿ ಇತ್ತು, ಹಾಗೆ ಉತ್ತರ ವೇದ ಕಾಲದಲ್ಲಿ ನಿಮಗೆ ಸಾಮವೇದ, ಯಜುರ್ವೇದ, ಅಥರ್ವವೇದ ಆಯಿತು, ಸರಿನಾ. ಸೊ ಹಾಗೆ ಇಲ್ಲಿ ಪ್ರಮುಖ ದೇವರು ಯಾರು ಪೂರ್ವ ವೇದ ಕಾಲದಲ್ಲಿ? ಇಂದ್ರನಾಗಿದ್ದ, ಓಕೆ, ಇಂದ್ರನಾಗಿದ್ದ. ಸೊ ಹಾಗೆ ಈ ಇಂದ್ರನ ಮೇಲೆ ಎಷ್ಟು ಮಂತ್ರಗಳು ಬರೆದಿದ್ರು ಅಂದರೆ 250 ಮಂತ್ರಗಳನ್ನು ಬರೆದಿರ್ತಾರೆ, ಸರಿನಾ. 250 ಮಂತ್ರಗಳನ್ನ ಬರೆದಿರ್ತಾರೆ. ಹಾಗೆ ಅಗ್ನಿದೇವರು ಕೂಡ ಇದೇ ಟೈಮಲ್ಲಿ ಬರ್ತಾನೆ, ಸರಿನಾ, ಅಗ್ನಿದೇವರು. ಸೊ ಈ ಅಗ್ನಿದೇವರ ಮೇಲೆ ಎಷ್ಟು ಮಂತ್ರಗಳನ್ನು ಬರೆದಿದ್ರು ಅಂದರೆ 200 ಮಂತ್ರಗಳನ್ನು ಬರೆದಿದ್ರು ಪೂರ್ವ ವೇದ ಕಾಲದಲ್ಲಿ. ಹಾಗೆ ಉತ್ತರ ವೇದ ಕಾಲದಲ್ಲಿ ಯಾರು ಪ್ರಮುಖ ದೇವರಾದರು? ಯಾರಿಲ್ಲ, ಸಿಂಪಲ್ ಆಗಿ ಪ್ರಜಾಪತಿ ಅಂತ ಬರ್ತಾರೆ, ಸರಿನಾ. ಯಾರು? ಪ್ರಜಾಪತಿ, ಸರಿನಾ. ಈ ಪ್ರಜಾಪತಿ ನೆನ್ಪಿಟ್ಕೊಳ್ಳಿ, ಈ ಪ್ರಜಾಪತಿ ಉತ್ತರ ವೇದ ಕಾಲದಲ್ಲಿ ಬರ್ತಕ್ಕಂತಹ ದೇವರು, ಸರಿನಾ. ಹಾಗೆ ಇಲ್ಲಿ ನಿಮಗೆ ಈ ಪೂರ್ವ ವೇದ ಕಾಲ ಏನಿದೆ ಅಲ್ವಾ, ಇದರಲ್ಲಿ ನಿಮಗೆ ವಂಶದಲ್ಲಿ ವಿಶ್ವಾಸ ಇರ್ತದೆ, ಓಕೆ. ನಮ್ದೊಂದು ವಂಶ, ನಿಮ್ದೊಂದು ವಂಶ ಅನ್ನುವ ಕಾನ್ಸೆಪ್ಟಲ್ಲಿ ವಿಶ್ವಾಸ ಇರುತ್ತೆ. ಬಟ್ ಈ ಉತ್ತರ ವೇದ ಕಾಲದಲ್ಲಿ ಯಾವುದರಲ್ಲಿ ವಿಶ್ವಾಸ ಇರ್ತದೆ ಅಂತ ಕೇಳ್ತಾರೆ ನಿಮಗೆ ಕ್ವಶನು. ಇಲ್ಲಿ ಗೋತ್ರದಲ್ಲಿ ವಿಶ್ವಾಸ ಇರುತ್ತೆ, ಓಕೆ. ಗೋತ್ರದಲ್ಲಿ ಇವಾಗ ನನಗೊಂದು ಗೋತ್ರ ಇದೆ, ನಿಮಗೊಂದು ಗೋತ್ರ ಇರುತ್ತೆ, ಇನ್ನೊಬ್ಬರಿಗೆ ಕೆಲವರಿಗೆ ಇನ್ನೊಂದು ಗೋತ್ರ ಇರಬಹುದು. ಸೊ ಆ ಗೋತ್ರದಲ್ಲಿ ವಿಶ್ವಾಸ ಇಡ್ತಾರೆ ಉತ್ತರ ವೇದ ಕಾಲದಲ್ಲಿ. ಬಟ್ ಪೂರ್ವ ವೇದ ಕಾಲದಲ್ಲಿ ವಂಶದಲ್ಲಿ ವಿಶ್ವಾಸ ಇತ್ತು, ಸರಿನಾ. ಸೊ ಇದು ಕ್ಲಾರಿಟಿ ಇದೆಯಾ? ಇದನ್ನು ಬರ್ಕೊಂಡಿದ್ದೀರಾ? ಓಕೆ, ಇದನ್ನು ಬರ್ಕೊಂಡಿದ್ದೀರಾ ಅಂತ ತಿಳ್ಕೊಂಡು ರಬ್ ಮಾಡ್ತೀನಿ, ಓಕೆ. ಓಕೆ, ಇದನ್ನು ಮಾತ್ರ ಇಟ್ಟಿರ್ತೀನಿ ನೋಡಿ. ಆ್ಯಂಡ್ ದೆನ್ ಇನ್ನೊಂದು ಏನಂದರೆ ಇಲ್ಲಿ ವಂಶಾನುಗತ ಇರಲಿಲ್ಲ, ಓಕೆ. ಹೆರಿಡಿಟಿ ಇರಲಿಲ್ಲ, ಓಕೆ. ಇವಾಗ ನಾನು ರಾಜ ಇದ್ದೀನಿ, ಓಕೆ. ಇವಾಗ ಕರ್ನಾಟಕಕ್ಕೆ ನಾನೇ ಬಾಸ್, ಓಕೆ, ನಾನೇ ರಾಜ ಇದ್ದೀನಿ. ನಾನು ಸತ್ ನಂತರ ನನ್ನ ಮಗ ರಾಜ ಆಗ್ತಿರಲಿಲ್ಲ, ಇಲ್ಲಿ ಮೀನ್ಸ್ ವಂಶಾನುಗತ ಇರಲಿಲ್ಲ. ಬಟ್ ಇಲ್ಲಿ ವಂಶಾನುಗತ ಬಂತು, ಸರಿನಾ. ವಂಶಾನುಗತ ಬರ್ತದೆ, ಮೀನ್ಸ್ ನಾನು ಸತ್ರೆ ನನ್ನ ಮಗನೇ ರಾಜ ಆಗ್ತಾನೆ, ಸರಿನಾ. ಮಗ ಇರಲಿಲ್ಲ ಅಂದರೆ ಮೊಮ್ಮಗ ಅಥವಾ ನನ್ನ ತಮ್ಮ, ಸರಿನಾ, ನನ್ನ ಕಿರಿಯ ತಮ್ಮ, ಸೊ ಅವ್ನು ರಾಜ ಆಗ್ತಿದ್ದ, ಇಲ್ಲಾಂದರೆ ದತ್ತು ಪಡೆದು ರಾಜ ಮಾಡ್ತಿದ್ರು, ಸರಿನಾ. ಬಟ್ ಇಲ್ಲಿ ಏನು ಅಂದರೆ ನಿಮಗೆ ವಂಶಾನುಗತ ಬರ್ತದೆ, ಅಂದರೆ ನಾನು ಸತ್ನಂದ್ರೆ ನನ್ನ ಮಗ, ಅವನು ಇರಲಿಲ್ಲ ಅಂದರೆ ತಮ್ಮ, ಹೀಗೆ ಬರ್ತದೆ. ಬಟ್ ಇಲ್ಲಿ ವಂಶಾನುಗತ ಇರಲಿಲ್ಲ, ಪೂರ್ವ ವೇದ ಕಾಲದಲ್ಲಿ ವಂಶಾನುಗತ ಬರಲ್ಲ, ಸರಿನಾ. ಸೊ ಯಾರಿಗೆ ಅಬಿಲಿಟಿ ಇರ್ತದಲ್ವಾ, ಇವಾಗ ನನಗೆ ಅಬಿಲಿಟಿ ಇದೆ, ನಾನು ರಾಜ ಆಗಿದ್ದೀನಿ, ರೈಟ್. ಬಟ್ ನಾನು ಸದ್ನಂತರ ಮತ್ತವನಿಗೆ ಯಾವನಿಗೆ ಅಬಿಲಿಟಿ ಇರುತ್ತಲ್ವಾ, ಸೊ ಅವ್ನು ರಾಜ ಆಗ್ತಾನೆ, ಸರಿನಾ. ನೆನಪಿರಲಿ ಇದು ನಿಮಗೆ. ಎಲ್ಲಿ? ಪೂರ್ವ ವೇದ ಕಾಲದಲ್ಲಿ ಅಲ್ಲಿ ವಂಶಾನುಗತ ಬರ್ತಿರಲಿಲ್ಲ. ಬಟ್ ಉತ್ತರ ವೇದ ಕಾಲದಲ್ಲಿ ಏನಾಗುತ್ತೆ ಅಂದರೆ ವಂಶಾನುಗತ ಬರುತ್ತೆ, ಸರಿನಾ. ಸೊ ಇದು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ಇನ್ನೊಂದು ಇಲ್ಲಿ ಸಭಾ, ಸಮಿತಿ, ವಿಧಾತ ಮತ್ತು ಗಣ ಎನ್ನುವ ಸಂಸ್ಥೆಗಳು ಬರ್ತವೆ ನಿಮಗೆ. ಸಭಾ, ಸಮಿತಿ, ವಿಧಾತ ಮತ್ತು ಗಣ ಎನ್ನುವ ಸಂಸ್ಥೆಗಳು ಕಂಡುಬರ್ತವೆ ಎಲ್ಲಿ? ಪೂರ್ವ ವೇದ ಕಾಲದಲ್ಲಿ. ಬಟ್ ನಿಮಗೆ ಈ ಉತ್ತರ ವೇದ ಕಾಲದಲ್ಲಿ, ಓಕೆ, ಇನ್ನೊಮ್ಮೆ ಹಾಕ್ತೀನಿ, ಓಕೆ, ಸಾರಿ, ಕ್ಷಮಿಸಿ.
ಪೂರ್ವ ವೇದ ಕಾಲ ಹಾಗೆ ಉತ್ತರ ವೇದ ಕಾಲದಲ್ಲ. ಓಕೆ, ಇಲ್ಲಿ ಸಭಾ, ಸಮಿತಿ, ವಿಧಾತ, ಗಣ ಅನ್ನೋದು ಬರ್ತದೆ. ಬಟ್ ಇಲ್ಲಿ ಉತ್ತರ ವೇದ ಕಾಲದಲ್ಲಿ ಏನು ಅಂದರೆ ವಿಧಾತ ಏನಿದೆ ಅಲ್ವಾ, ವಿಧಾತವನ್ನು ರದ್ದು ಮಾಡ್ತಾರೆ. ಬರ್ಕೊಳ್ಳಿ, ನಾನು ಹೀಗೆ ಶಾರ್ಟ್ಕಟಾಗಿ ಬರೆದಿರ್ತೀನಿ, ನೀವು ಬರ್ಕೊಳ್ಳಿ ಫುಲ್. ಓಕೆ, ಯೂಸ್ ಆಗುತ್ತೆ, ನಿಜವಾಗ್ಲೂ ಹೇಳ್ತಿದ್ರೆ ಯೂಸ್ ಆಗುತ್ತೆ, ಬರ್ಕೊಳ್ಳಿ. ಆ್ಯಂಡ್ ದೆನ್ ಈ ಸಭಾ ಸಮಿತಿ ಏನಿದೆ ಅಲ್ವಾ, ಈ ಸಭಾ ಸಮಿತಿಯಲ್ಲಿ ಈ ಪೂರ್ವ ವೇದ ಕಾಲದಲ್ಲಿ ಮಹಿಳೆಯರು ಕೂಡ ಪಾರ್ಟಿಸಿಪೇಟ್ ಮಾಡಬಹುದಾಗಿತ್ತು, ಮಹಿಳೆಯರು ಕೂಡ ಅಲ್ಲಿ ಸದಸ್ಯರಾಗಿರಬಹುದಾಗಿತ್ತು. ಬಟ್ ಈ ಉತ್ತರ ವೇದ ಕಾಲದಲ್ಲಿ ಮಹಿಳೆಯರನ್ನು ನಿಷೇಧ ಮಾಡಲಾಗ್ತದೆ, ಎಲ್ಲಿ ಸಭಾ ಮತ್ತು ಸಮಿತಿಯಿಂದ. ಸರಿನಾ, ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ಇನ್ನೊಂದು ಏನು ಅಂದರೆ ನಿಮಗೆ ಇಲ್ಲಿ ಉಪನಯನ ಮಾಡಲಾಗ್ತಿತ್ತು ಎಲ್ಲರಿಗೂ ಕೂಡ. ಸರಿನಾ, ಉಪನಯನ ಏನಿದೆ ಅಲ್ವಾ, ಉಪನಯನ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ಸೊ ಉಪನಯನ ಗಂಡು ಮತ್ತು ಹೆಣ್ಣಿಗೆ ಇಬ್ಬರಿಗೂ ಕೂಡ ಪೂರ್ವ ವೇದ ಕಾಲದಲ್ಲಿ ಮಾಡಲಾಗ್ತಿತ್ತು. ಬಟ್ ಇಲ್ಲೇನಾಗುತ್ತೆ ಅಂದರೆ ವುಮೆನ್ಸ್ಗೆ ಉಪನಯನ ಮಾಡಲಾಗುವುದಿಲ್ಲ. ಓಕೆ, ಉಪನಯನ ಮಾಡಲಾಗುವುದಿಲ್ಲ ಎಲ್ಲಿ, ಉತ್ತರ ವೇದ ಕಾಲದಲ್ಲಿ. ಬಟ್ ಪುರುಷರಿಗೆ ಮಾಡ್ತಾ ಇದ್ರು, ಬಟ್ ಮಹಿಳೆಯರಿಗೆ ರದ್ದು ಮಾಡ್ತಾರೆ. ಸರಿನಾ. ಸೊ ಬಟ್ ಇವಾಗ ಮಹಿಳೆಯರು ಅಂತ ಹೇಳಿದೆ, ಯಾರದು ಮಹಿಳೆಯರು? ಕೆಲವೊಬ್ರು ಹೆಸರು ಹೇಳ್ಬೋದಾ? ಹೌದು, ಹೇಳ್ಬೋದಲ್ಲ. ಒಂದು ಲೋಪಮುದ್ರಾ, ಇನ್ನೊಂದು ಅಪಲ ಅಂತ ಬರುತ್ತೆ. ಸರಿನಾ. ಅದಾದ ನಂತರ ನಿಮಗೆ ಘೋಷ ಅಂತ ಬರುತ್ತೆ. ಸರಿನಾ. ಲೋಪಮುದ್ರಾ, ಅಪಲ, ಘೋಷ ಅನ್ನುವ ವ್ಯಕ್ತಿಗಳು ಬರ್ತಾರೆ. ಓಕೆ, ಮಹಿಳೆಯರು ಬರ್ತಾರೆ. ಸೊ ಇವರು ಫೇಮಸ್ ಆಗಿರೋರು ಮಹಿಳೆಯರು ಎಲ್ಲಿ, ಪೂರ್ವ ವೇದ ಕಾಲದಲ್ಲಿ. ಸರಿನಾ. ಇವರು ಸಭಾ ಮತ್ತು ಸಮಿತಿಯಲ್ಲಿ ಇದ್ರು ಇವರು. ಸರಿನಾ, ಇದು ನಿಮ್ಗೆ ಗೊತ್ತಿರಲಿ. ಹಾಗೆ ಈ ಪೂರ್ವ ವೇದ ಕಾಲದಲ್ಲಿ ಪಶುಪಾಲನೆ ಏನಿದೆ ಅಲ್ವಾ, ಅದು ಮುಖ್ಯ ಉದ್ಯೋಗವಾಗಿತ್ತು. ಪಶುಪಾಲನೆ ಮಾಡೋದೇ ಮುಖ್ಯ ಉದ್ಯೋಗ ಆಗಿತ್ತು. ಬಟ್ ಉತ್ತರ ವೇದ ಕಾಲದಲ್ಲಿ ನಿಮಗೆ ಏನು ಬರ್ತದೆ ಅಂದರೆ ಕೃಷಿ ಮಾಡೋದು. ಓಕೆ, ಕೃಷಿ ಏನಿದೆ ಅಲ್ವಾ, ಸೊ ಕೃಷಿ ಮಾಡೋದು ಮುಖ್ಯ ಉದ್ಯೋಗ ಆಗಿಬಿಡ್ತದೆ. ಯಾವುದು, ಉತ್ತರ ವೇದ ಕಾಲದಲ್ಲಿ. ಸರಿನಾ. ಸೊ ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಹಾಗೆ ಇನ್ನೊಂದು ಇದೆಲ್ಲ ಆದ ನಂತರ ಇವಾಗ ಪೂರ್ವ ವೇದ ಕಾಲ. ಸರಿನಾ. ನೆಕ್ಸ್ಟ್ ಮತ್ತೆ ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲದ. ಈ ಪೂರ್ವ ವೇದ ಕಾಲದಲ್ಲಿ ಬಲಿ ಎಂಬ ಟ್ಯಾಕ್ಸ್ ಆಗ್ತಿತ್ತು. ಓಕೆ, ಬಲಿ ಎಂಬ ಟ್ಯಾಕ್ಸ್. ಸರ್ ಇಲ್ಲಿ ಟ್ಯಾಕ್ಸ್ ಇತ್ತಾ? ಹೌದು, ಇಲ್ಲಿ ಟ್ಯಾಕ್ಸ್ ಇತ್ತು. ಆ ಟ್ಯಾಕ್ಸ್ಗೆ ಎಕ್ಸಾಕ್ಟ್ ಹೆಸರಿಲ್ಲ. ಓಕೆ, ಬಟ್ ಈ ಟ್ಯಾಕ್ಸ್ ಏನಿದೆ ಅಲ್ವಾ, ನಿನಗೆ ಒಬ್ಬ ವ್ಯಕ್ತಿ ಇದ್ದಾನೆ, ನನ್ನ ಹೆಸರು ಏನೋ ಸಮಥಿಂಗ್ ಇದೆ, ನಾನು ಇದ್ದೀನಿ ಪೂರ್ವ ವೇದ ಕಾಲದಲ್ಲಿ, ನನಗೆ ಟ್ಯಾಕ್ಸ್ ಕೊಡಬೇಕನ್ನಿಸ್ತಾ? ಓಕೆ, ಕೊಡಬಹುದು. ಆ ರೀತಿದು ಈ ಬಲಿ. ಸರಿನಾ. ಬಟ್ ಉತ್ತರ ವೇದ ಕಾಲದಲ್ಲಿ ಏನಿಲ್ಲ. ಉತ್ತರ ವೇದ ಕಾಲ ನೀನು ಟ್ಯಾಕ್ಸ್ ಕೊಡಲೇಬೇಕಾಗಿತ್ತು. ಟ್ಯಾಕ್ಸ್ ಕೊಡಲಿಲ್ಲ ಅಂದರೆ ರಾಜ್ಯ ಹೇಗೆ ನಡೀತದ್ರಿ? ಓಕೆ, ರಾಜ್ಯ ದೇಶ ಹೆಂಗೆ ನಡೆಸಬೇಕು ಅಂತ ಕೇಳೋರು ಟ್ಯಾಕ್ಸ್ನ ವಸೂಲಿ ಮಾಡ್ತಾ ಇದ್ರು. ಬಟ್ ಪೂರ್ವ ವೇದ ಕಾಲದಲ್ಲಿ ನೀನು ಕೊಡಲೂಬಹುದಾಗಿತ್ತು, ಕೊಡದೇನೂ ಇರಬಹುದಾಗಿತ್ತು. ಆ ಟ್ಯಾಕ್ಸ್ಗೆ ಬಲಿ ಅಂತ ಕರೆಯಲಾಗ್ತಿತ್ತು. ಸರಿನಾ, ನೆನ್ಪಿಟ್ಕೊಳ್ಳಿ. ಇದು ನಿಮಗೆ ಪೂರ್ವ ವೇದ ಕಾಲ ಮತ್ತು ಉತ್ತರ ವೇದ ಕಾಲ ಎಂಬ ಡಿಫ್ರೆನ್ಸ್ ಕಂಡುಬರುತ್ತೆ. ಸರಿನಾ. ಸೊ ಹಾಗೆ ಇದನ್ನೆಲ್ಲ ಬರ್ಕೊಂಡ್ರಾ? ಸೊ ನಿಮಗೆ ಇನ್ನೊಂದು ಹೇಳ್ತೀನಿ, ಇಲ್ಲಿ ನೀವು ಮ್ಯಾಕ್ಸಿಮಮ್ ಕೋಚಿಂಗ್ ಮುಗಿಸ್ಕೊಂಡು ಬಂದವರಾದರೂ ಕೂಡ, ನೀವು ಕೋಚಿಂಗ್ ಕಲ್ತಿದ್ರು ಕೂಡ ಇಲ್ಲಿ ಹೊಸದಾಗಿ ಟಾಪಿಕ್ ಏನು ಹೇಳ್ತಾ ಇದ್ದಾನೆ ಇವನು ಅನಿಸುತ್ತೆ. ಸರಿನಾ. ಹಾಗೇನು ಅನ್ಕೊಳ್ಳೋದು ಬೇಡ, ಬಟ್ ನೀವು ಬರ್ಕೊಳ್ಳಿ, ಯೂಸ್ ಆಗುತ್ತೆ. ನೀವು ಯಾವ್ದು ಬೇಕಾದ ಸೆಂಟ್ರಲ್ ಗೌರ್ಮೆಂಟ್ ಯಾವ್ದು ಬೇಕಾದ ಎಕ್ಸಾಮ್ ಬರೀರಿ. ನಾನು ನಿಮಗೆ ಹೇಳಿರ್ಬೋದು, ಜಸ್ಟ್ ಯಾವುದು RRB ಡಿ ಗ್ರೂಪ್ ಮತ್ತು NTPCಗಿದು ಕೋರ್ಸ್ ಇದೆ ಅಂತ. ನೀವು ಸೆಂಟ್ರಲ್ ಗೌರ್ಮೆಂಟ್ ಯಾವುದೇ ಎಕ್ಸಾಮ್ ಬರೀರಿ, SSC MTS ಬರೀರಿ, CGL ಬರೀರಿ, GD ಬರೀರಿ. ಸರಿನಾ. ಅದಾದ ನಂತರ CHSL ಬರೀರಿ. ಯಾವುದೇ ಬರೆದ್ರು ಕೂಡ ಇದೇ ಟಾಪಿಕ್ ಕೇಳ್ತಾನೆ ನಿಮಗೆ. ಸರಿನಾ. ಇವೇ ಕೇಳ್ತಾನೆ, ಬರ್ಕೊಂಡು ಇಟ್ಕೊಳ್ಳಿ ಬೇಕಾದರೆ. ಸರಿನಾ. ಸೊ ಹಾಗೆ ಇದು ಆದ ನಂತರ ನಿಮಗೆ ಮತ್ತೇನು ಬರುತ್ತೆ ಅಂದರೆ ದುಹಿತ ಅಂತ ಬರ್ತಾರೆ. ದುಹಿತ ಎನ್ನುವ ವರ್ಡ್ಗಳು, ಕೆಲವೊಂದು ವರ್ಡ್ಗಳಿಗೆ ಮೀನಿಂಗ್ ಕೇಳ್ತಾನೆ. ಇವಾಗ ವೇದಗಳ ಕಾಲದಲ್ಲಿ ಸರ್ ಪೂರ್ವ ವೇದ ಕಾಲ ಅಥವಾ ಉತ್ತರ ವೇದ ಕಾಲ? ನೋ ಸರ್, ಎರಡರಲ್ಲೂ ಕೂಡ ಸೇಮ್ ಕರೀತಾರೆ. ಸರಿನಾ. ಸೊ ಈ ದುಹಿತ ಅಂದರೆ ಏನು ಗೊತ್ತಾ? ವರ್ಡ್ಗಳನ್ನ ಹೇಳ್ತಾ ಇದ್ದೀನಿ, ಬರ್ಕೊಳ್ಳಿ. ಸೊ ದುಹಿತ ಅಂದರೆ ಮಗಳು. ಯಾರ ಮಗಳು? ಯಾರ್ದೋ ಒಬ್ರು ಮಗಳು. ಓಕೆ, ಸೊ ನಮ್ಮ ಮಗಳಿಗೆ ಕೂಡ ದುಹಿತ ಅಂತಲೇ ಕರಿತಿದ್ವಿ. ಸೊ ನಿಮ್ಮ ಮಗಳಾದರೂ ಕೂಡ ದುಹಿತ ಅಂತಲೇ ಕರಿತಿದ್ವಿ. ಸರಿನಾ. ಸೊ ಒಟ್ಟಿನಲ್ಲಿ ಮಗಳಿಗೆ ಕರಿತಕ್ಕಂತಹ ಒಂದು ಹೆಸರೇನಾಗಿತ್ತು ಅಂದರೆ ದುಹಿತ ಆಗಿತ್ತು. ಯಾವಾಗ? ವೇದಗಳ ಕಾಲದಲ್ಲಿ. ಹಾಗೆ ಇನ್ನೊಂದು ಇವು ವಹತು ಅಂತ ಕರೀತಾರೆ. ವಹತು ಏನಾದರೂ ಆ ದುಹಿತಾಗೆ ಮದುವೆ ಮಾಡಿಕೊಟ್ರೆ, ಈ ದುಹಿತಾಗೆ ಮದುವೆ ಮಾಡಿಕೊಟ್ರೆ ಮೀನ್ಸ್ ಮಗಳಿಗೆ ಮದುವೆ ಮಾಡುವಾಗ ಅವಳಿಗೆ ಗಿಫ್ಟ್ ಕೊಡ್ತಾರೆ ಗೊತ್ತಾ? ಸೊ ಆ ಗಿಫ್ಟ್ಗೆ ನಾವು ಏನಂತ ಕರಿತಿದ್ವಿ ಅಂದರೆ ವಹತು ಅಂತ ಕರಿತಾ ಇದ್ವಿ. ಎಲ್ಲಿ? ವೇದಗಳ ಕಾಲದಲ್ಲಿ. ಸರಿನಾ. ವಹತು ಅಂದರೆ ಗಿಫ್ಟ್ ಕೊಡೋದು. ಎಲ್ಲಿ? ಇದಕ್ಕೆ ಡೌರಿ ಅಂತ ಹೇಳೋಕ್ಕಾಗಲ್ಲ. ಸರಿನಾ. ಜಸ್ಟ್ ಗಿಫ್ಟ್ ಅಂತ ಹೇಳಬೇಕು, ಉಡುಗೊರೆ ಅಂತ ಹೇಳಬೇಕಾಗುತ್ತೆ. ಡೌರಿ ಅಲ್ಲ ಇದು. ಸರಿನಾ. ಡೌರಿ ಅಲ್ಲ. ಡೌರಿ ಅಂತಂದರೆ ಇವಾಗ ಅವ್ರು ಹೇಳ್ದಂಗೆ ಕೊಡಬೇಕಾಗುತ್ತೆ. ಸರಿನಾ. ಈ ಗಿಫ್ಟ್ ಅಂತಂದರೆ ಇವ್ರ ಮನಸ್ಸಿಗೆ ಬಂದದ್ದು ಕೊಡೋದು ಅದು. ಆ್ಯಂಡ್ ಇನ್ನೊಂದು ಬರ್ತಾರೆ ಆಮಜು ಅಂತ. ಓಕೆ, ಆಮದು ಅಲ್ಲ, ಆಮಜು. ಓಕೆ, ಸೊ ಆಮಜು ಅಂದರೆ ಏನು ಗೊತ್ತಾ? ಇವಾಗ ಫುಲ್ಲು ಇಡೀ ಲೈಫ್ ಟೈಮು ನೋ ಮ್ಯಾರೇಜ್. ಯಾರು? ನಾನಾದರೆ ಸನ್ಯಾಸಿ ಅಂತ ಕರೀತಾರೆ ನನಗೆ. ಓಕೆ, ಹುಡುಗಿ ಆದರೆ ಸನ್ಯಾಸಿನಿ ಅಂತ ಕರೀತಾರೆ. ಬಟ್ ಹುಡುಗಿ ಏನಾದರೂ ಲೈಫ್ ಟೈಮ್ ಮದುವೆ ಆಗಲಿಲ್ಲ ಅಂದರೆ ಅವಳಿಗೆ ಆಮಜು ಅಂತ ಕರೀತಿದ್ರು. ಎಲ್ಲಿ? ವೇದಗಳ ಕಾಲದಲ್ಲಿ. ಓಕೆ, ಸೊ ಇಲ್ಲಿ ನೀವು ಜಾಸ್ತಿ ಜನ ಕ್ಲಾಸ್ನೂ ಕೂಡ ಇದ್ದರೆ ಒಂದು ಎಷ್ಟು 40% ನೀವು ಗರ್ಲ್ಸ್ ಕೇಳ್ತಾ ಇದ್ದೀರಾ ನನ್ನ ಕ್ಲಾಸ್. ಓಕೆ, ಸೊ ಡಾಟಾ ಗೊತ್ತಾಗುತ್ತೆ. ಹುಡುಗರು ಒಂದು 60% ಕೇಳ್ತಾ ಇದ್ದರೆ, ಹುಡುಗಿರು ಒಂದು 40% ಇದ್ದೀರಾ. ಸರಿನಾ. ಸೊ ನೀವೇನಾದರೂ ಮದುವೆ ಆಗಲಿಲ್ಲ ಲೈಫ್ ಟೈಮ್, ಓಕೆ, ನೀವು ದೇಶ ಸೇವೆ ಬೇರೆ ಏನಾದರೂ ಸಾಮಾಜಿಕ ಸೇವೆ ಏನಾದರೂ ಮಾಡ್ತಾ ನೀವು ಲೈಫ್ ಟೈಮು ನೀವು ಅನ್ಮ್ಯಾರಿಡ್ ಆಗಿ ಉಳಿದ್ರೆ ನಿಮಗೆ ಏನಂತ ಕರೀತಿದ್ರು ಆ ಸಮಯದಲ್ಲಿ ಅಂತ ಕೇಳಿದ್ರೆ ಆಮಜು ಅಂತ ಕರೀತಿದ್ರು. ಓಕೆ,
ಯಾಕೆ ನಿಮ್ಮದೇ ಎಕ್ಸಾಂಪಲ್ ಕೊಡ್ತಿದ್ದೀನಿ ಅಂದರೆ ನಮ್ಮ ಎಕ್ಸಾಂಪಲ್ ನನ್ನ ಮೇಲೆ ಎಕ್ಸಾಂಪಲ್ ಬಂದರೆ ನನಗೆ ನೆನಪುಳಿಯುತ್ತೆ ಜಾಸ್ತಿ. ಸೊ ಹಾಗೆ ನಿಮ್ಮ ಮೇಲೆ ಎಕ್ಸಾಂಪಲ್ ಇದ್ದರೆ ನಿಮಗೆ ನೆನಪುಳಿಯುತ್ತೆ ಜಾಸ್ತಿ ಅಂತ ಅಷ್ಟೇ, ಸಿಂಪಲ್. ಓಕೆ, ಸೊ ಅದಕ್ಕೆ ಕೊಡ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ ಇದನ್ನು. ಹಾಗೆ ಇನ್ನೊಂದು ವರ್ಡ್ ಬರುತ್ತೆ ಇಲ್ಲಿ, ನಿಯೋಗ್ ಅಂತ ಬರುತ್ತೆ. ಓಕೆ, ಯಾವುದು ನಿಯೋಗ್ ಅಂತ. ಸೊ ಈ ನಿಯೋಗ್ ಅಂದರೆ ಏನು? ಸೊ ಇದು ಸ್ವಲ್ಪ ಇದೊಂದು ಪ್ರಕ್ರಿಯೆ. ಯಾವ ಪ್ರಕ್ರಿಯೆ ಅಂದರೆ ಆವಾಗ ಚಿಕ್ಕ ವಯಸ್ಸಲ್ಲಿ ಮದುವೆ ಮಾಡ್ತಿದ್ರು. ಓಕೆ, ಸೊ ಇವಾಗ ಒಬ್ಬ ಪುರುಷ ಇನ್ನೊಬ್ಬ ಮಹಿಳೆ. ಓಕೆ, ಇವರಿಬ್ಬರದು ಮದುವೆ ಆಗಿದೆ. ಈ ಪುರುಷ ಏನು ಮಾಡಿದ್ದಾನೆ, ಡೆತ್ ಆಗಿದ್ದಾನೆ. ಬಟ್ ಮಹಿಳೆಗೆ ಮಕ್ಕಳಿಲ್ಲ. ಓಕೆ, ಯಾರೂ ಕೂಡ ಮಕ್ಕಳಿಲ್ಲ. ಬಟ್ ಮುಂದೆ ಸಂತಾನ ಮತ್ತೆ ಇದ್ರೆ ಏನೋ ವೃದ್ಧಿ ಮಾಡಬೇಕಲ್ವಾ? ಸೊ ಸಂತಾನ ವೃದ್ಧಿ ಮಾಡಬೇಕು. ಸೊ ಅವಾಗ ಜನಸಂಖ್ಯೆ ಬೇರೆ ಮೊದಲು ಕಡಿಮೆ. ಈ ಯಾರ್ಯಾರು ಬಂದವರೇ ಕೆಲವು ಜನ. ಓಕೆ, ಸೊ ಕೆಲವು ಅಂದರೆ ಒಂದು 5 ಪಂಚಜನ್ಯ ಬಂದಿರ್ತಾರೆ, ಮೀನ್ಸ್ ಒಂದು 5 ಬುಡಕಟ್ಟು ಜನಾಂಗದವ್ರು ಬಂದಿರ್ತಾರೆ. ಸೊ ಜನಾಂಗ ಕಡಿಮೆ ಇರುತ್ತೆ, ಮುಂದೆ ಪೀಳಿಗೆ ಬೆಳೆಯೋಲ್ಲ ಅನ್ನೋ ಕಾರಣದಿಂದ ಈ ಮಹಿಳೆ ಏನಿರ್ತಾರಲ್ವ, ಈ ವಿಧವಾ ಮಹಿಳೆ ಬೇರೆ ಪುರುಷನೊಂದಿಗೆ ಓಕೆ ದೈಹಿಕ ರಿಲೇಷನಲ್ಲಿ ಇರಬಹುದಾಗಿತ್ತು. ಸರಿನಾ? ಯಾಕೆ? ಅವರಿಂದ ಮಕ್ಕಳನ್ನು ಪಡೆಯೋಕೆ. ಸರಿನಾ? ನೆನ್ಪಿಟ್ಕೊಳ್ಳಿ. ಆ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದರೆ ನಿಯೋಗ ಅಂತ ಕರಿತೀವಿ. ಸರಿನಾ? ನಿಯೋಗ ಅಂತ ಕರಿತೀವಿ, ನೆನ್ಪಿಟ್ಕೊಳ್ಳಿ. ಸರಿನಾ? ಸೊ ಇದು ಅವರ ಪತಿ ಬದುಕಿದ್ದಾಗಲ್ಲ, ಇದು ಅವ್ರ ಪತಿ ಏನಾದರೂ ಮರಣ ಹೊಂದಿದಾಗ, ಇಫ್ ಅವರಿಗೆ ಮಕ್ಕಳಿರಲಿಲ್ಲ ಅಂದರೆ ಮಾತ್ರ. ಸರಿನಾ? ಇಫ್ ಅವರು ಪತಿ ಇದ್ದಾಗ ಅವರಿಗೆ 1-2-3 ಮಕ್ಕಳಿತ್ತು, ಒಂದು ಮಗು ಇತ್ತು, ಅವಾಗೇನು ಪ್ರಾಬ್ಲಮ್ ಇಲ್ಲ, ಅವಾಗ ಈ ಪ್ರಕ್ರಿಯೆನೇ ಬರ್ತಾ ಇರಲಿಲ್ಲ. ಬಟ್ ಅವರಿಗೆ ಒಂದೂ ಕೂಡ ಮಕ್ಕಳು ಇರಲಿಲ್ಲ ಅಂದರೆ ಈ ಪ್ರಕ್ರಿಯೆ ಯಾವಾಗ ಬರ್ತಿತ್ತು? ನಿಯೋಗ ಅನ್ನೋ ಪ್ರಕ್ರಿಯೆ ಇತ್ತು. ಸರಿನಾ? ಸೊ ಆ ಮಹಿಳೆ ಬೇರೆಯ ಪುರುಷನೊಂದಿಗೆ ದೈಹಿಕ ರಿಲೇಷನ್ನಲ್ಲಿದ್ದು ಅವನಿಂದ ಮಕ್ಕಳನ್ನು ಪಡಿಬಹುದಾಗಿತ್ತು. ಸರಿನಾ? ಆ ಪ್ರಕ್ರಿಯೆಗೆ ನಾವು ಏನಂತ ಕರಿತೀವಿ ಅಂದರೆ ನಿಯೋಗ ಅಂತ ಕರಿತೀವಿ. ಸರಿನಾ? ಸೊ ಇದರಲ್ಲಿ ಕಲಿಯೋದ್ರಲ್ಲಿ ಏನು ಮುಜುಗರ ಪಡ್ಕೊಳ್ಳೋದೇನಿಲ್ಲ, ಕಲ್ತ್ಕೋಬಹುದು. ನೀವು ಏನಾದರೂ ಬುಕ್ಕಲ್ಲಿ ಬರ್ಕೊಳ್ಳಿಲ್ಲ ಅಂದರೆ ಓಕೆ, ಬಟ್ ನೆನಪಲ್ಲಾದರೂ ಇಟ್ಕೊಳ್ಳಿ. ಸರಿನಾ? ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮಲ್ಲಿ ಈ ವರ್ಡ್ಗಳನ್ನು ಕೇಳಿದಾನೆ ನಿಮಗೆ, ವಾಟ್ ಯು ಮೀನ್ ಬೈ ನಿಯೋಗ್ ಅಂತ. ಓಕೆ, ಸೊ ಅವಾಗ ಹೇಳಬೇಕಾಗತ್ತೆ. ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಮತ್ತೇನು ಬರುತ್ತೆ, ಈ ವೇದಗಳನ್ನು ಓಕೆ, ಈ ವೇದಗಳೇನಿದಾವಲ್ವಾ, ಈ ವೇದಗಳನ್ನು ಯಾರು ರಚನೆ ಮಾಡಿಲ್ಲ ಅಂತ ಆಯಿತು. ಬಟ್ ಈ ವೇದಗಳನ್ನು ಎಲ್ಲವೂ ಕೂಡ ಒಂದೇ ಕಡೆ ಕೂಡಿಸಿಟ್ಟವ್ರು ಯಾರು? ಸಂಕಲನ ಮಾಡಿದವ್ರು ಯಾರು? ಅಥವಾ ಇದನ್ನು ಕಂಪೈಲ್ ಮಾಡಿದವ್ರು ಯಾರು ಅಂತ ಕೇಳ್ತಾನೆ ನಿಮಗೆ. ಆ ಕಂಪೈಲ್ ಮಾಡಿದವ್ರು ಯಾರು ಅಂದರೆ ನಿಮಗೆ ವೇದವ್ಯಾಸ ಅಂತ ಬರ್ತಾರೆ. ಓಕೆ, ಈ ವೇದವ್ಯಾಸ ಏನಿದಾರಲ್ವಾ, ಈ ವೇದವ್ಯಾಸರು ಸಂಕಲನ ಮಾಡಿದ್ದಾರೆ. ಈ ವೇದಗಳನ್ನು ಸಂಕಲನ ಮಾಡಿದ್ದಾರೆ ಮೀನ್ಸ್ ಅವ್ರು ಬರೆದಿಲ್ಲ. ಸಂಕಲನ ಮಾಡೋದು ಅಂದರೆ ಅಲ್ಲಿ ಇರೋದು ಕೆಲವೊಂದು ಪೇಜಸ್ಸು, ಅಲ್ಲಿ ಒಂದು ಅರ್ಧ ಬುಕ್ ಇರುತ್ತೆ, ಇಲ್ಲೊಂದು ಅರ್ಧ ಬುಕ್ ಇರುತ್ತೆ, ಅವುಗಳನ್ನೆಲ್ಲವೂ ಕೂಡ ತಂದು ಒಂದು ಕಡೆ ಗುಡ್ಡೆ ಹಾಕಿ ಅದಕ್ಕೆ ಸರಿಯಾಗಿ ಬೈಂಡಿಂಗ್ ಮಾಡೋದು. ಸರಿನಾ? ಅದನ್ನು ಸಂಕಲನ ಅಂತ ಕರಿತೀವಿ ನಾವು, ಅಥವಾ ಕಂಪೈಲ್ ಅಂತ ಕರಿತೀವಿ. ಸರಿನಾ? ಈ ವರ್ಡ್ ನೀವು ನಿಮ್ಮ ಮೊಬೈಲಲ್ಲಿ ಕೇಳಿರ್ತೀರಾ, ನೋಡಿರ್ತೀರಾ, ಯಾವುದು ಕಂಪೈಲ್ ಅದು. ಸರಿನಾ? ಹಾಗೆ ಇನ್ನೊಂದು, ಈ ವೇದಗಳನ್ನು ಏನಂತ ಕರಿತಿದ್ರು ಅಂತ ಕೇಳ್ತಾನೆ ನಿಮಗೆ. ಓಕೆ, ವೇದ ಅಂದರೆ ಜ್ಞಾನ. ಓಕೆ, ಸೊ ಈ ವೇದಗಳನ್ನು ಶ್ರುತಿ ಅಂತ ಕೂಡ ಕರಿತಾ ಇದ್ರು. ಸರಿನಾ? ಏನು ಶ್ರುತಿ ಅಂತ ಕರಿತಾ ಇದ್ರು. ಸರ್ ಏನು ಸರ್ ಸ್ಲೈಡಲ್ಲಿ ಹೇಳ್ತಾ ಇಲ್ಲ? ಸರ್ ಹೇಳ್ತೀನಿ, ಒಂದು ಸೆಕೆಂಡ್, ಒಂದೇ ನಿಮಿಷ. ಓಕೆ, ಸೊ ವೇದಗಳನ್ನು ಶ್ರುತಿ ಅಂತ ಹೇಳ್ತಾ ಇದ್ರು. ಹಾಗೆ ಇಲ್ಲಿ ವೇದಾಂಗಗಳು ಅಂತ ಬರುತ್ತೆ. ವೇದಾಂಗಗಳು ಎಷ್ಟಿದ್ದಾವೆ ಅಂತ ಕೇಳ್ತಾನೆ ನಿಮಗೆ. ವೇದಗಳು 4, ಬಟ್ ವೇದಾಂಗಗಳು ನಿಮಗೆ 6 ಬರ್ತವೆ. ಸರಿನಾ? ವೇದಾಂಗಗಳು 6 ಬರ್ತವೆ, ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಇವಾಗ ಹೋಗೋಣವಾ ಎಲ್ಲಿ? ನಿಮ್ಮ ಸ್ಲೈಡ್ಗೆ. ಸರಿನಾ? ಸೊ ಸ್ಲೈಡಲ್ಲಿ ಹೋಗೋಣ ಇವಾಗ. ಸೊ ಸ್ಲೈಡಲ್ಲಿ ಏನಿದೆ ಅಂದರೆ ಆರ್ಯರ ಮೂಲದ ಬಗ್ಗೆ ವಿವಿಧ ವ್ಯಕ್ತಿಗಳ ಹೇಳಿಕೆ ಅಂತ ಕೊಟ್ಟಿದ್ದಾನೆ. ಇವಾಗ ನಾನು ಅವಾಗಲೇ ಹೇಳಿದೆ ಆರ್ಯರು ಪಂಚಜನ್ಯ ಬಂದರು, 5 ಬುಡಕಟ್ಟು ಜನಾಂಗ ಬಂದರು. ಸೊ ಯಾರು ಹೇಳಿದ್ರು? ಮಧ್ಯ ಏಷ್ಯಾದಿಂದ ಬಂದರು ಅಂತ ಇವಾಗ ಮ್ಯಾಕ್ಸ್ ಮುಲ್ಲರ್ ಹೇಳಿದ್ರು ಅಂತ ಹೇಳಿದೆ. ಯಾಕೆ? ಎಲ್ಲರೂ ಒಪ್ಕೊಂಡಿದ್ದಾರೆ. ಸೊ ಆ ಥಿಯರಿ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಆ ಥಿಯರಿ ಪ್ರಕಾರ ನಿಮಗೆ ಎಕ್ಸಾಂಪಲ್ ಕೊಡ್ತಾ ಬಂದೆ. ಸೊ ಹಾಗೆ ಬೇರೆ ಬೇರೆ ವ್ಯಕ್ತಿಗಳು ಕೂಡ ಹೇಳಿದ್ದಾರೆ ಎಲ್ಲಿಂದ ಬಂದರು ಅವರು ಆರ್ಯರು ಅಂತ. ಯಾರ್ಯಾರು ಹೇಳಿದ್ದಾರೆ ಅಂದರೆ ವಿಲಿಯಂ ಜೋನ್ಸ್ ಹೇಳ್ತಾನೆ, ಅವರು ಯುರೋಪ್ನಿಂದ ಬಂದ್ರಪ್ಪ ಅಂತ ಹೇಳ್ತಾರೆ. ಸರಿನಾ? ಯಾರು? ವಿಲಿಯಂ ಜೋನ್ಸು. ಆ್ಯಂಡ್ ಅದಾದ ನಂತರ ಮ್ಯಾಕ್ಸ್ ಮುಲ್ಲರ್ ಹೇಳ್ತಾರೆ ಸೆಂಟ್ರಲ್ ಏಷ್ಯಾದಿಂದ ಅಥವಾ ಮಧ್ಯ ಏಷ್ಯಾದಿಂದ ಅವರು ಭಾರತಕ್ಕೆ ಬಂದರು ಅಂತ ಹೇಳ್ತಾರೆ. ಹಾಗೆ ಬಾಲ್ ಗಂಗಾಧರ್ ತಿಲಕ್ ಏನು ಹೇಳ್ತಾರೆ ಅಂದರೆ ನಿಮಗೆ ಆರ್ಕೆಟಿಕ್ ರೀಸನಿಂದ ಬಂದರು ಅವರು. ಸರಿನಾ? ಏನು ಧ್ರುವ ಪ್ರದೇಶ ಇದೆ ಅಲ್ವಾ, ಆ ಧ್ರುವ ಪ್ರದೇಶದಿಂದ ಅವರು ನಮ್ಮ ಭಾರತಕ್ಕೆ ಬಂದರು ಅಂತ ಹೇಳ್ತಾರೆ. ಬಟ್ ಸ್ವಾಮಿ ದಯಾನಂದ ಸರಸ್ವತಿ ಇದನ್ನು ಒಪ್ಪಲ್ಲ. ಅವ್ರೇನು ಹೇಳ್ತಾರೆ? ಇಲ್ಲ ಸರ್, ಅವ್ರು ಬಂದಿರೋದು ಇಲ್ಲೇ ನಮ್ಮ ಮೇಲ್ಗಡೆಯ ದೇಶ ಇದೆಯಲ್ಲ, ಒಂದು ಟಿಬೆಟ್ ಅನ್ನುವ ದೇಶ, ಅಲ್ಲಿಂದ ಬಂದಿದ್ದಾರೆ ಅವರು ನಮ್ಮ ಭಾರತಕ್ಕೆ ಅಂತ ಹೇಳ್ತಾರೆ. ಸರಿನಾ? ಸೊ ಈ 4 ವ್ಯಕ್ತಿಗಳ ಹೇಳಿಕೆಗಳು ಇಂಪಾರ್ಟೆಂಟ್ ಆಗ್ತವೆ. ಅದಕ್ಕೆ ಈ 4 ವ್ಯಕ್ತಿಗಳ ಹೇಳಿಕೆಯನ್ನು ಹಾಕಿದ್ದೀನಿ. ಸರಿನಾ? ನೆನ್ಪಿಟ್ಕೊಳ್ಳಿ, ಇಲ್ಲಾಂದರೆ ಬರ್ಕೊಳ್ಳಿ. ಸರಿಯಾ? ಇಲ್ಲಾಂದರೆ ಸ್ಕ್ರೀನ್ಶಾಟ್ ತೊಗೊಂಡು ಆಮೇಲೆ ಬರ್ಕೊಂಡ್ರು ಓಕೆ. ಹಾಗೆ ಇದರ ವೈದಿಕ ಸಾಹಿತ್ಯ ಏನಾಗಿತ್ತು? ವೈದಿಕ ಸಾಹಿತ್ಯವು ವೇದಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳ 4 ವರ್ಗಗಳ ಸಾಹಿತ್ಯ ರಚನೆಗಳನ್ನು ಒಳಗೊಂಡಿದೆ. ಸರಿನಾ? ಸೊ ಈ ವೇದಿಕ ಏಜ್ ಏನಿದೆ ಅಲ್ವಾ, ಈ ವೈದಿಕ ಯುಗದಲ್ಲಿ ವೈದಿಕ ಸಾಹಿತ್ಯಗಳು ಯಾವುದಾಗಿತ್ತು ಅಂದರೆ ವೇದಗಳು, ಬ್ರಾಹ್ಮಣಕಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳು ಆಗಿತ್ತು. ಸರಿನಾ? ಈ ರೀತಿ 4 ವರ್ಗಗಳ ಸಾಹಿತ್ಯ ರಚನೆಗಳನ್ನು ಒಳಗೊಂಡಿದೆ. ಸರಿಯಾ? ಇದು ನೆನಪಿರಲಿ ನಿಮಗೆ. ಹಾಗೆ ವೈದಿಕ ಸಾಹಿತ್ಯ ಇವಾಗ ವೇದ ಮತ್ತು ವಿವರಣೆ. ಸೊ ಟೋಟಲಿ 4 ವೇದಗಳು ಬರ್ತದೆ ಅಂತ ಹೇಳಿದೆ ನಿಮಗೆ. ಆ 4 ವೇದ ಯಾವ್ದ್ಯಾವುದು? ಋಗ್ವೇದ,
ಇದಕ್ಕೆ ಪೂರ್ವ ವೇದ ಅಂತ ಕರಿತೀವಿ. ಈ ಮೂರು ಕೂಡ ನಿಮಗೆ ಉತ್ತರ ವೇದಗಳು ಬರ್ತವೆ, ಸರಿನಾ. ಸೊ ಋಗ್ವೇದದಲ್ಲಿ ಯಾವುದ್ರ ಬಗ್ಗೆ ಹೇಳಿದೆ ಅಂದರೆ ಸ್ತೋತ್ರಗಳ ಸಂಗ್ರಹಣೆ ಇದೆ ಇದರಲ್ಲಿ. ಓಕೆ, ಸ್ತೋತ್ರಗಳ ಸಂಗ್ರಹಣೆ ಇದರಲ್ಲಿ ಇದೆ ಅಂತ ಕೇಳ್ತಾರೆ ನಿಮಗೆ ಋಗ್ವೇದದಲ್ಲಿ. ಹಾಗೆ ಹಾಡುಗಳ ಸಂಗ್ರಹಣೆ ಸಾಮವೇದದಲ್ಲಿ ಕಂಡು ಬರುತ್ತೆ, ಸರಿನಾ. ಸಾಮವೇದದಲ್ಲಿ ಸಾಂಗ್, ಓಕೆ, ಎಸ್ ಫಾರ್ ಸಾಂಗು, ಎಸ್ ಫಾರ್ ಸಾಮವೇದ, ಸರಿನಾ. ಸೊ ಕ್ಲಿಯರಾಗಿ ನೆನ್ಪುಳಿತಾ. ಆ್ಯಂಡ್ ಅದು ಆದ ನಂತರ ಯಜುರ್ವೇದದಲ್ಲಿ ಯಜ್ಞ ಯಾಗಾದಿಗಳ ಅಥವಾ ತ್ಯಾಗದ ಸೂತ್ರಗಳ ಸಂಗ್ರಹ ಇದೆ. ಓಕೆ, ಯಜ್ಞ ಯಾಗಾದಿಗಳ ಸಂಗ್ರಹ ಕೂಡ ಇದೆ ಇದರಲ್ಲಿ, ಹಾಗೆ ತ್ಯಾಗದ ಸೂತ್ರಗಳ ಸಂಗ್ರಹ ಕೂಡ ಇದೆ ಈ ಯಜುರ್ವೇದದಲ್ಲಿ. ಹಾಗೆ ಅಥರ್ವೇದ ಬರುತ್ತೆ. ಈ ಅಥರ್ವ ವೇದದಲ್ಲಿ ನಿಮಗೆ ಏನೇನು ಕಂಡು ಬರುತ್ತೆ ಅಂದರೆ ಈ ಮೋಡಿ ಮಾಟಗಾರರು, ಓಕೆ, ಈ ಮಾಟ ಮಂತ್ರ ಏನು ಬರುತ್ತೆ ಗೊತ್ತಾ, ಕಾಲಾಜಾದು. ಓಕೆ, ಸೊ ಆ ಕಾಲಾಜಾದು ಎಲ್ಲ ಕಂಡು ಬರೋದು ನಿಮಗೆ ಎದರಲ್ಲಿ ಅಂದರೆ ಈ ಅಥರ್ವ ವೇದದಲ್ಲಿ, ಸರಿನಾ. ನೆನ್ಪಿಟ್ಕೊಳ್ಳಿ 4 ವೇದಗಳು ಮತ್ತು ಅದರಲ್ಲಿ ಏನೇನು ಕಂಡು ಬರ್ತವೆ ಅಂತ. ಆ್ಯಂಡ್ ದೆನ್ ರಾಜನೀತಿ ಏನೇನಾಗಿತ್ತು, ರಾಜನೀತಿ. ಓಕೆ, ನಿಮ್ಗೆ ಇನ್ನೊಂದು ಹೇಳಿರಲಿಲ್ಲ ನಾನು, ಏನು ಅಂದರೆ ಇವಾಗ ವೇದಗಳ ಕಾಲದಲ್ಲಿ, ಓಕೆ, ವೇದಗಳ ಕಾಲದಲ್ಲಿ ಇವಾಗ ಗ್ರಾಮ ಇತ್ತು, ಸರಿನಾ. ಸೊ ಗ್ರಾಮದಲ್ಲಿ ಮನೆಗಳಿರ್ತವೆ. ಆ ಮನೆಯ ಮುಖ್ಯಸ್ಥನ ನಾವು ಏನಂತ ಕರಿತೀವಿ ಅಂತ ಕೇಳ್ತಾನೆ. ಓಕೆ, ಮನೆಯ ಮುಖ್ಯಸ್ಥನನ್ನು ನಾವು ಕುಲೀನ ಅಂತ ಕರಿತೀವಿ. ಓಕೆ, ಕುಲೀನ ಅಂತ ಕರಿತೀವಿ. ಹಾಗೆ ಗ್ರಾಮದ ಮುಖ್ಯಸ್ಥನನ್ನು ಗ್ರಾಮಿಣಿ ಅಂತ ಕರಿತೀವಿ, ಸರಿನಾ, ಗ್ರಾಮಿಣಿ. ಇವಾಗ ನೋಡಿ, ಮನೆ, ಓಕೆ, ಮನೆ, ಓಕೆ, ಈ ಮನೆಯ ಮುಖ್ಯಸ್ಥನನ್ನು ನಾವು ಏನಂತ ಕರೆದ್ವಿ ಇವಾಗ ಕುಲೀನ ಅಂತ ಕರಿತೀವಿ, ಸರಿನಾ. ಕುಲದ ಮುಖ್ಯಸ್ಥ ಅಥವಾ ಮನೆಯ ಮುಖ್ಯಸ್ಥ ನಾವು ಕುಲೀನ ಅಂತ ಕರಿತೀವಿ. ಸೊ ಹಾಗೆ ಹಲವಾರು ಮನೆಗಳು ಸೇರಿ ಒಂದು ಗ್ರಾಮ ಆಗ್ತದೆ. ಆ ಗ್ರಾಮದ ಮುಖ್ಯಸ್ಥನನ್ನು ನಾವು ಏನಂತ ಕರಿತೀವಿ ಅಂದರೆ ಗ್ರಾಮಿಣಿ ಅಂತ ಕರಿತೀವಿ, ಸರಿನಾ, ಗ್ರಾಮಿಣಿ. ಹಾಗೆ ಹಲವಾರು ಗ್ರಾಮಗಳು ಸೇರಿ ನಿಮಗೆ ವಿಸ್ಪತ್ ಅಂತ ಬರುತ್ತೆ. ಓಕೆ, ವಿಸ್ಪತ್ ಅಂತ ಬರುತ್ತೆ. ಆ ವಿಸ್ಪತ್ನ ಮುಖ್ಯಸ್ಥನನ್ನು ನಾವು ಏನಂತ ಕರಿತೀವಿ ಅಂದರೆ ವಿಸ್ಪತಿ ಅಂತ ಕರಿತೀವಿ, ಸರಿನಾ, ವಿಸ್ಪತಿ. ಅದಾದ ನಂತರ ಹಲವಾರು ವಿಸ್ಪತಿಗಳು ಸೇರಿ ಏನಾಗ್ತಿತ್ತು ಅಂದರೆ ರಾಜ್ಯಗಳಾಗ್ತಿತ್ತು. ಆ ರಾಜ್ಯದ ಮುಖ್ಯಸ್ಥನನ್ನು ನಾವು ರಾಜನ್ ಅಂತ ಕರಿತಿದ್ವಿ, ಸರಿನಾ. ಕುಲೀನ ಆದ ನಂತರ ಗ್ರಾಮಿಣಿ ಆದ ನಂತರ ವಿಸ್ಪತಿ ಆದ ನಂತರ ರಾಜನ್ ಅನ್ನುವ ಒಂದು ಶ್ರೇಯಾಂಕ ನಿಮಗೆ ನೆನಪಿರಲಿ, ಸರಿನಾ. ಸೊ ಇದು ಆದ ನಂತರ ನಿಮಗೆ ರಾಜನೀತಿ. ಬುಡಕಟ್ಟು ಮುಖ್ಯಸ್ಥರನ್ನು ರಾಜನ್ ಎಂದು ಕರೆಯಲಾಗುತ್ತಿತ್ತು. ಹೌದು, ಫುಲ್ ಟಾಪು ರಾಜನ್ ಇರ್ತಿದ್ದ. ಹಾಗೆ ರಾಜನ ಇತರ ಬುಡಕಟ್ಟು ಸದಸ್ಯರು ಮತ್ತು ಸಭೆ ಮತ್ತು ಸಮಿತಿ ಎಂಬ 2 ಬುಡಕಟ್ಟು ಸಭೆಗಳ ಸಹಾಯದಿಂದ ಬುಡಕಟ್ಟಿನ ವ್ಯವಹಾರಗಳನ್ನು ನೋಡಿಕೊಂಡರು. ಯಾವುದ್ಯಾವುದು, ಸಭೆ ಮತ್ತು ಸಮಿತಿ ಅನ್ನುವ 2 ಸಂಘಗಳು, 2 ಆರ್ಗನೈಸೇಷನಿಂದ ನೋಡ್ಕೋತಿದ್ರು. ಹಾಗೆ ರಾಜನಿಗೆ ಬಲಿ ಎಂಬ ಸ್ವಯಂ ಪ್ರೇರಿತ ಕಾಣಿಕೆ ಸಿಗುತ್ತಿತ್ತು, ಸರಿನಾ. ವರ್ಡ್ ಏನಿದೆ ಇದನ್ನು ನೋಡ್ಕೊಳ್ಳಿ, ಸ್ವಯಂ ಪ್ರೇರಿತ, ಸರಿನಾ. ಮೀನ್ಸ್ ನನಗೆ ಇಷ್ಟ ಆದರೆ ಕೊಡಬಹುದು, ಇಲ್ಲಾಂದರೆ ಬಿಡಬಹುದಾಗಿತ್ತು. ಎಲ್ಲಿ, ಪೂರ್ವವೇದ ಕಾಲದಲ್ಲಿ ಇದು, ಸರಿನಾ. ಪೂರ್ವವೇದದ ಕಾಲದಲ್ಲಿ ಮಾತ್ರ ಇದು, ಉತ್ತರ ವೇದ ಕಾಲದಲ್ಲಿ ಅಲ್ಲ. ಬಲಿ ಅನ್ನೋದು ಟ್ಯಾಕ್ಸು ನಿಮಗೆ ಪೂರ್ವವೇದ ಕಾಲದಲ್ಲಿ ಮಾತ್ರ ಕಂಡು ಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಧರ್ಮ ಏನಾಗಿತ್ತು. ಓಕೆ, ಸೊ ಧರ್ಮ ಏನು, ಋಗ್ವೇದದಲ್ಲಿ ಅತ್ಯಂತ ಪ್ರಮುಖ ದೈವತ್ವವೆಂದರೆ ಇಂದ್ರ, ಅವನನ್ನು ಪುರಂದರ ಎಂದು ಕರೆಯಲಾಗುತ್ತಿತ್ತು. ಓಕೆ, ಸೊ ಇವು ಯಾವ ಧರ್ಮದಲ್ಲಿ ಯಾವ ಒಂದು ದೇವರಿಗೆ ನಂಬ್ತಾ ಇದ್ರು ಅಂದರೆ ಇಂದ್ರನಿಗೆ ನಂಬ್ತಾ ಇದ್ರು, ಸರಿನಾ. ಸೊ ಪೂರ್ವವೇದ ಕಾಲದಲ್ಲಿ ಇಂದ್ರನಿಗೆ ಮತ್ತು ಅಗ್ನಿಗೆ ನಂಬ್ತಾರೆ, ಉತ್ತರ ವೇದ ಕಾಲದಲ್ಲಿ ಪ್ರಜಾಪತಿಗೆ ನಂಬ್ತಾರೆ. ಬಟ್ ಮೇಜರ್ಲಿ ಹೇಳೋದಂದರೆ ನಾವು ಇಂದ್ರ ಅಂತಲೇ ಹೇಳ್ತೀವಿ, ಸರಿನಾ. ಸೊ ಆ ಇಂದ್ರನಿಗೆ ಪುರಂದರ ಅಂತ ಕರೀತಾರೆ. ಯಾಕೆ ಅಂದರೆ ಕೋಟೆಗಳನ್ನು ಒಡೆಯುವವನು ಅಂತ ಅದರ ಅರ್ಥ, ಸರಿನಾ. ಕೋಟೆಗಳನ್ನು ನಾಶಪಡಿಸುವವನು ಅಂದಂಗೆ ಅದರ ಅರ್ಥ, ಸರಿನಾ. ಇದು ನೆನಪಿರ್ರಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಅರ್ಥವ್ಯವಸ್ಥೆ ಏನಾಗಿತ್ತು. ಈ ವೇದಗಳಿದೆ ಅಲ್ವಾ, ಈ ವೇದಗಳಲ್ಲಿ ಅರ್ಥವ್ಯವಸ್ಥೆ ಏನಾಗಿತ್ತು. ವೈದಿಕ ಯುಗದಲ್ಲಿ ಹೊಸ ಲೋಹದ ಕಬ್ಬಿಣವನ್ನು ಪರಿಚಯಿಸಲಾಯಿತು, ಸರಿನಾ. ಈ 1000 BC ಏನಿದೆ ಅಲ್ವಾ, ಈ 1000 BCಯಲ್ಲಿ ಕಬ್ಬಿಣವನ್ನು ಆವಿಷ್ಕಾರ ಮಾಡಲಾಗ್ತದೆ. ಓಕೆ, ಕಬ್ಬಿಣವನ್ನು ಆವಿಷ್ಕಾರ ಮಾಡಲಾಗ್ತದೆ. ಸಿಂಧೂ ನಾಗರಿಕತೆಯಲ್ಲಿ ಆವಿಷ್ಕಾರ ಮಾಡಿದ್ರಲ್ಲ ಸರ್ ನಿಮಗೆ ಹೇಳಿರಬಹುದು, ಸಿಂಧೂ ಜನರಿಗೆ ಯಾವ ಒಂದು ಲೋಹದ ಬಗ್ಗೆ ಅರಿವಿರಲಿಲ್ಲ ಅಂತ ಕೇಳಿದಾಗ ಇದೇ ಕಬ್ಬಿಣ ಆಗಿರ್ತಿತ್ತು, ಸರಿನಾ. ಬಟ್ ಅದು ಆದ ನಂತರ ಬರುವ ಒಂದು ಯುಗವೇ ನಿಮಗೆ ಈ ವೈದಿಕ ಯುಗ. ಸೊ ಇಲ್ಲಿ ನಿಮಗೆ ಕಬ್ಬಿಣದ ಆವಿಷ್ಕಾರ ಆಗ್ತದೆ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಹಾಗೆ ಆ ಕಬ್ಬಿಣಕ್ಕೆ ಅವ್ರು ಏನಂತ ಕರಿತಿದ್ರು ಅಂದರೆ ಶ್ಯಾಮ್ ಆಯಾಸ್ ಅಂತ ಕರಿತಿದ್ರು ನೋಡಿ. ಓಕೆ, ಶ್ಯಾಮ್ ಆಯಾಸ್ ಅಂತ ಕರಿತಿದ್ರು. ಯಾವುದಕ್ಕೆ, ಕಬ್ಬಿಣಕ್ಕೆ. ಕಬ್ಬಿಣದ ಲೋಹಕ್ಕೆ ಏನೆಂದು ಕರೆಯಲಾಗುತ್ತಿತ್ತು ವೈದಿಕ ಯುಗದಲ್ಲಿ ಅಂತ ಕೇಳ್ತಾನೆ. ಶ್ಯಾಮ್ ಆಯಾಸ್ ಎಂದು ಕರೆಯಲಾಗುತ್ತಿತ್ತು. ಹಾಗೆ ತಾಮ್ರವನ್ನು ಏನಂತ ಕರಿತಿದ್ರು ಅಂದರೆ ಲೋಹಿತ್ ಆಯಾಸ ಅಂತ ಕರಿತಿದ್ರು, ನೆನ್ಪಿಟ್ಕೊಳ್ಳಿ. ಓಕೆ, ಕಬ್ಬಿಣವನ್ನು ಅವರು ಶ್ಯಾಮಯಾಸ ಎಂದು ಕರೆದರೆ ತಾಮ್ರವನ್ನು ಲೋಹಿತಾಯಾಸ ಎಂದು ಕರೀತಾರೆ, ಸರಿನಾ. ಇದು ಎಲ್ಲಿ ನಿಮಗೆ ವೈದಿಕ ಯುಗದಲ್ಲಿ, ಸರಿಯಾ. ಹಾಗೆ ಅಕ್ಕಿಗೆ ವೃಹಿ ಅಂತ ಕರೀತಿದ್ರು, ಗೋಧಿಗೆ ಗೋಧುಮ ಅಂತ ಕರೀತಿದ್ರು. ಮತ್ತು ನಂತರದ ವೈದಿಕ ಆರ್ಯರ ಮುಖ್ಯ ಬೆಳೆಗಳಾದವು. ಓಕೆ, ಯಾವುದ್ಯಾವುದು, ಅಕ್ಕಿ ಮತ್ತು ಗೋಧಿಗಳು. ಹಾಗೆ ಈ ಅಕ್ಕಿಗೆ ಏನಂತ ಕರೀತಿದ್ರು ಅಂತ ಕೇಳ್ತಾನೆ ನಿಮಗೆ, ಅಕ್ಕಿಗೆ ರುಹಿ, ಗೋಧಿಗೆ ಗೋಧಿಮ. ಆದರೂ ಅವರು ಬಾರ್ಲಿ ಉತ್ಪಾದನೆಯನ್ನು ಮುಂದುವರೆಸಿದರು, ಸರಿನಾ. ಸೊ
ಬಾರ್ಲಿಯನ್ನು ಕೂಡ ಮುಂದುವರಿಸ್ತಾರೆ ಅವರು. ಯಾಕೆ? ಸಿಂಧು ನಾಗರಿಕತೆಯಿಂದಲೇ ಬಂದಿರ್ತದೆ. ಈ ಗೋಧಿ ಕೂಡ ಬಂದಿರ್ತದೆ, ಬಟ್ ಸ್ವಲ್ಪ ಲೀಟ್ರಲ್ಲಿ ಕಡಿಮೆ ಆಗಿರ್ತದೆ ಅಷ್ಟೇ, ಸರಿನಾ? ಸೊ ಬಾರ್ಲಿಗೆ ಏನಂತ ಕರೀತಾರೆ? ಯುವ ಅಂತ ಕರೀತಾರೆ. ಅಕ್ಕಿಯ ರುಹಿ ಅಂತ ಕರೀತಾರೆ. ಗೋಧಿಗೆ ಗೋಧುಮ ಅಂತ ಕರೀತಾರೆ. ಗೋಧಿದೇನಿಲ್ಲ, ನೆನ್ಪಿಟ್ಕೋಬೋದು, ಬಟ್ ಇವೆರಡನ್ನ ನೆನ್ಪಿಟ್ಕೊಳ್ಳಿ, ಬರ್ಕೊಳ್ಳಿ. ಆ್ಯಂಡ್ ದೆನ್ ನೆಕ್ಸ್ಟ್ ಬರೋದು ಇವಾಗ 4 ವೇದಗಳು, ಸರಿನಾ? ಸೊ 4 ವೇದಗಳು, ಬ್ರಾಹ್ಮಣಕಗಳು ಮತ್ತು ಅರಣ್ಯಕಗಳ ಬಗ್ಗೆ ನೋಡ್ಕೊಳ್ಳೋಣ ಇವಾಗ. ಸೊ ಬ್ರಾಹ್ಮಣಕಗಳು, ಋಗ್ವೇದ, ಸರಿನಾ? ವೇದಗಳು. ಸೊ ಈ ವೇದದಲ್ಲಿ ಋಗ್ವೇದ ಅಂತ ಬರುತ್ತೆ. ಈ ಋಗ್ವೇದದಲ್ಲಿ ಟೋಟಲಿ 10 ಮಂಡಲಗಳು ಬರುತ್ತೆ, ಸರಿನಾ? 10 ಮಂಡಲಗಳು ಬರುತ್ತೆ. 1028 ಶ್ಲೋಕಗಳು ಕಂಡುಬರುತ್ತೆ. ಎಲ್ಲಿ? ಈ ಋಗ್ವೇದದಲ್ಲಿ, ಸರಿನಾ? ಸೊ ಇದಕ್ಕೆ ನಾವು ಪೂರ್ವವೇದ ಕಾಲ ಅಂತ ಕರಿತೀವಿ. ಈ ಎಷ್ಟನೇ ಇಸ್ವಿಯಿಂದ ಎಷ್ಟನೇ ಇಸ್ವಿವರೆಗೂ ಇದಿತ್ತು ಅಂದರೆ 1500 BC ಇಂದ 1000 BC ವರೆಗೂ ಋಗ್ವೇದ ಇತ್ತು, ಸರಿನಾ? ಋಗ್ವೇದದ ಕಾಲ ಇತ್ತು, ಸರಿನಾ? ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಇದನ್ನು ನಾವು 10 ಮಂಡಲಗಳಿದ್ದಾವೆ ಇದರಲ್ಲಿ ಅಂತ ಹೇಳ್ತೀವಿ. ಹಾಗೆ 1028 ಶ್ಲೋಕಗಳಿದ್ದಾವೆ ಅಂತ ಹೇಳಿದ್ವಿ. ಸೊ ಈ 10 ಮಂಡಲದಲ್ಲಿ ಏನೇನಿದ್ದಾವೆ? 10 ಮಂಡಲ, ಓಕೆ, 10 ಮಂಡಲದಲ್ಲಿ ವಿಂಗಡಿಸಲಾಗಿದೆ. ಯಾವುದನ್ನು? ಋಗ್ವೇದದಲ್ಲಿ. ಸೊ ಇದರಲ್ಲಿ 2 ರಿಂದ 7ರವರೆಗಿನ, ಓಕೆ, 2 ರಿಂದ 7ರವರೆಗಿನ ಏನು ಮಂಡಲಗಳಿದಾವಲ್ವಾ, ಅವು ಅತ್ಯಂತ ಹಳೆಯ ಪುಸ್ತಕಗಳಾಗಿದ್ದಾವೆ ಅಂತೆ, ಸರಿನಾ? ಅತ್ಯಂತ ಹಳೆಯದು. ಸರ್ ಒಂದು ಮಿಸ್ ಮಾಡಿದ್ರಿ, ಅದನ್ನು ಹೇಳ್ತೀನಿ, ಓಕೆ, ಅದನ್ನು ಹೇಳ್ತಿದ್ದೀನಿ ಮುಂದೆ. ಸೊ ಆ್ಯಂಡ್ ದೆನ್ ಋಷಿಗಳ ಕುಟುಂಬಗಳಿಗೆ ಕಾರಣವಾದ ಕಾರಣ ಇವುಗಳನ್ನು ಕುಟುಂಬ ಪುಸ್ತಕಗಳು ಎಂದು ಸಹ ಕರೆಯಲಾಗ್ತದೆ. ಈ 2 ರಿಂದ 7 ಏನಿದಾವಲ್ವಾ, ಇವುಗಳನ್ನು ನಾವು ಇನ್ನೊಂದು ಯಾವ ಹೆಸರಿಂದ ಕರಿತೀವಿ ಅಂದರೆ ಈ ಮಂಡಲಕ್ಕೆ ಕುಟುಂಬ ಪುಸ್ತಕಗಳು ಅಂತ ಕರಿತೀವಿ, ಸರಿನಾ? ಯಾಕೆಂದರೆ ಅವು ಋಷಿಗಳ ಕುಟುಂಬಗಳಿಗೆ ಸಂಬಂಧಿಸಿದಂಥ ಪುಸ್ತಕಗಳಾಗಿದ್ದಾವೆ 2 ರಿಂದ 7. ಅದಾದ ನಂತರ 8 ಮತ್ತು 9 ಮಧ್ಯಕಾಲಕ್ಕೆ ಸೇರಿದೆ, ಓಕೆ. ಸೊ ಮಧ್ಯಕಾಲಕ್ಕೆ, ಇದು ಪೂರ್ವಕಾಲಕ್ಕೆ ಸೇರುತ್ತದೆ, ಇದು ಮಧ್ಯಕಾಲಕ್ಕೆ ಸೇರ್ತವೆ. ಯಾವುದು? ಮಂಡಲ 8 ಮತ್ತು 9. ಸರ್ ಹಾಗಾದರೆ 1 ಮತ್ತು 10, ಈ 1 ಮತ್ತು 10 ಏನಿದಾವಲ್ವಾ, ಇವು ಹೊಸ ಮಂಡಲಗಳು ಅಥವಾ ಆಧುನಿಕ ಮಂಡಲಗಳು ಅಂತ ಕರಿತೀವಿ. ಈ ಎಲ್ಲ ಮಂಡಲಗಳು ಬರೆದ ನಂತರ ಲಾಸ್ಟ್ ಪೇಜು, ಫಸ್ಟ್ ಪೇಜು ಆಮೇಲೆ ಬರೆದುಬಿಟ್ಟಿದ್ದಾರೆ ಅವರು, ಸರಿಯಾ? ಸೊ ಎಲ್ಲವೂ ಕೂಡ 1ನೇ ಪೇಜಿಂದ ಬರ್ಕೊಂತ ಹೋಗಿ ಒಂದು 10 ಪೇಜಿಗೆ ಇದ್ರೆ ಕಂಪ್ಲೀಟ್ ಮಾಡ್ತಾರೆ. ಬಟ್ ಇವ್ರು ಹಾಗಲ್ಲ, ಇವರು ಫಸ್ಟ್ 2 ರಿಂದ 9 ಬರೆದಿದ್ದಾರೆ. ಸೊ 2 ರಿಂದ 9 ಬರೆದಿದ್ದಾರೆ. ಮೇಲ್ಗಡೆ ಒಂದು ಪೇಜ್ ರಟ್, ಮೇಲ್ಗಡೆ ಒಂದು ಹಾಕಿದ್ದಾರೆ, ಹಿಂದ್ಗಡೆ ಒಂದು ರಟ್ ಹಾಕಿದ್ದಾರೆ. 1ನೇ ಮಂಡಲ, 10ನೇ ಮಂಡಲ, ಸರಿನಾ? ಇವುಗಳನ್ನು ಹಾಕಿ ಅದನ್ನು ಬೈಂಡ್ ಮಾಡಿ ಇಟ್ಟಿದ್ದಾರೆ, ನೆನ್ಪಿಟ್ಕೊಳ್ಳಿ, ಸರಿನಾ? ಸೊ 1ನೇದು ಮತ್ತು 10ನೇದು ಏನಿದಾವಲ್ವಾ, ಸೊ ಅವು ಅಂತಿಮ ಸಂಕಲನಗಳಾಗಿದ್ದಾವೆ, ಅಂತಿಮ ಮಂಡಲಗಳಾಗಿದ್ದಾವೆ, ಸರಿನಾ? ಅಂತಿಮವಾಗಿ ಬರೆದದ್ದಾಗಿದ್ದಾವೆ ಅವು, ನೆನ್ಪಿಟ್ಕೊಳ್ಳಿ. 1ನೇದು ಮತ್ತು 10ನೇದು ನಾವು ಏನಂತ ಹಾಕ್ಬಿಡ್ತೀವಿ? 9 ಮತ್ತು 10 ಅಂತ ಹಾಕ್ಬಿಡ್ತೀವಿ. ಏನಾದರೂ ಆಪ್ಷನ್ ಕೊಟ್ಟರೆ 9 ಮತ್ತು 10 ಅಲ್ಲ, ಅಂತಿಮ ಸಂಕಲನಗಳು ಯಾವುದು ಅಂದರೆ ನಿಮಗೆ 1 ಮತ್ತು 10ನೇದು, ಸರಿನಾ? ಹಾಗೆ ಈ ಪ್ರತಿಯೊಂದು ಮಂಡಲದಲ್ಲಿ ಏನೇನಿದೆ ಅಂತ ಕೇಳ್ತಾನೆ. ಬಟ್ ಅದರಲ್ಲಿ ಪ್ರತಿಯೊಂದು ಮಂಡಲ ಕೇಳೋದಕ್ಕಿಂತ ನಿಮಗೆ 3ನೇ ಮಂಡಲದಲ್ಲಿ ಏನಿದೆ, 7ನೇದರಲ್ಲಿ ಏನಿದೆ, 9ರಲ್ಲಿ ಏನಿದೆ, 10ರಲ್ಲಿ ಏನಿದೆ ಅಂತ ಸ್ವಲ್ಪ ಜಾಸ್ತಿ ಕೇಳ್ತಾನೆ ರೀ, ಸರಿಯಾ? ಸೊ ನಿಮಗೆ ಕೇಳಿರ್ಬೋದು ನೀವು, ಯಾವುದು? ಗಾಯತ್ರಿ ಮಂತ್ರ. ಯಾವುದು? ಓಂ ಭೂರ್ಭುವಸ್ವಃ ಅನ್ನುವ ಒಂದು ಗಾಯತ್ರಿ ಮಂತ್ರ ಕೇಳಿರ್ತೀರ ನೀವು, ಸರಿನಾ? ಸೊ ನಿಮ್ಮ ದೇವಸ್ಥಾನಗಳಲ್ಲಿ ಈವನ್ ಕೆಲವೊಬ್ರು ಮನೆಯ ಏನೋ ಕಾಲಿಂಗ್ ಬೆಲ್ದು ಅದೇ ಇರ್ತದೆ, ಓಂ ಭೂರ್ಭುವಸ್ವಃ. ಅದು ಏನು ಅಂದರೆ ಗಾಯತ್ರಿ ಮಂತ್ರ, ಸರಿನಾ? ಆ ಗಾಯತ್ರಿ ಮಂತ್ರದ ಬಗ್ಗೆ ಉಲ್ಲೇಖ ಯಾವುದರಲ್ಲಿದೆ ಅಂತ ಕೇಳ್ತಾನೆ. ಈ ಋಗ್ವೇದದ 3ನೇ ಮಂಡಲದಲ್ಲಿ ಉಲ್ಲೇಖ ಇದೆ, ಸರಿನಾ? ಸೊ ಸೂರ್ಯನ ತಾಯಿಯಾದ ಸಾವಿತ್ರಿಯ ಸಲುವಾಗಿ, ಓಕೆ, ಸೂರ್ಯನ ತಾಯಿಯಾರು ಸಾವಿತ್ರಿ, ಆ ಸಾವಿತ್ರಿಯ ಮೇಲೆ ಬರೆದಂತಹ ಒಂದು ಗೀತೆ ಅಥವಾ ಒಂದು ಸ್ತೋತ್ರವೇ ನಿಮಗೆ ಈ ಗಾಯತ್ರಿ ಮಂತ್ರ ಅಂತ ಹೇಳ್ಬೋದು ನಾವು, ಸರಿನಾ? ಸೊ ನೆನ್ಪಿಟ್ಕೊಳ್ಳಿ, ಇದು ಎಷ್ಟನೇ ಮಂಡಲದಲ್ಲಿ ಅಂದರೆ 3ನೇ ಮಂಡಲದಲ್ಲಿದೆ. ಸೊ ಈ ಸಾವಿತ್ರಿ ಮಂತ್ರವನ್ನು, ಈ ಗಾಯತ್ರಿ ಮಂತ್ರವನ್ನು ಬರೆದವ್ರು ಯಾರು ಹೇಳಬಹುದಾ? ವಿಶ್ವಾಮಿತ್ರವ ಅಥವಾ ವೇದವ್ಯಾಸರ? ಇದನ್ನೊಂದು ನಿಮ್ಮ ತಲೆಗೆ ಸ್ವಲ್ಪ ಕೆಲಸ ಕೊಡ್ತಿದ್ದೀನಿ, ಹೇಳಿ ಇದನ್ನು. ಹಾಗೆ ಮಂಡಲ, ಓಕೆ, ಮಂಡಲ 7ರಲ್ಲಿ ಏನು ಹೇಳಲಾಗಿದೆ? ಮಂಡಲ 7ರಲ್ಲಿ 10 ರಾಜರ ಯುದ್ಧಗಳ ಬಗ್ಗೆ ಹೇಳಲಾಗಿದೆ, ಸರಿನಾ? 10 ರಾಜರ ಯುದ್ಧಗಳ ಬಗ್ಗೆ ನಿಮಗೆ ಎಷ್ಟನೇ ಮಂಡಲದಲ್ಲಿ ಹೇಳಲಾಗಿದೆ ಅಂತ ಕೇಳ್ತಾನೆ? 7ನೇ ಮಂಡಲದಲ್ಲಿ. ಹಾಗೆ 9ನೇ ಮಂಡಲದಲ್ಲಿ ಏನು ಹೇಳಲಾಗಿದೆ? 9ನೇ ಮಂಡಲದಲ್ಲಿ ಸೋಮರಸದ ಬಗ್ಗೆ ಹೇಳಲಾಗಿದೆ, ಓಕೆ, ಸೋಮರಸದ ಬಗ್ಗೆ ಹೇಳಲಾಗಿದೆ. ಯಾವುದು? 9ನೇ ಮಂಡಲದಲ್ಲಿ. ಹಾಗೆ 10ನೇ ಮಂಡಲ ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ, ಜಾಸ್ತಿ ರಿಪೀಟೆಡ್ ಆಗಿರುವ ಕ್ವಶನ್ನು. 10ನೇ ಮಂಡಲದಲ್ಲಿ ಯಾವುದರ ಬಗ್ಗೆ ಹೇಳಲಾಗಿದೆ ಅಂತ ಕೇಳ್ತಾನೆ? ಪುರುಷ ಸೂಕ್ತಿಯ ಬಗ್ಗೆ ಹೇಳಲಾಗಿದೆ, ಸರಿನಾ? ಪುರುಷ ಸೂಕ್ತಿ ಅಂದರೆ ಯಾವ್ಯಾವ ಬರುತ್ತೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರಕ ಅನ್ನುವ ಏನು ಪುರುಷ ಸೂಕ್ತಿಗಳು ಬರ್ತಾವೆ ಗೊತ್ತಾ? ಇವೇ 4 ಪುರುಷ ಸೂಕ್ತಿಗಳು. ಈ ಪುರುಷ ಸೂಕ್ತಿಯ ಬಗ್ಗೆ ಉಲ್ಲೇಖ ಎದರಲ್ಲಿದೆ ಅಂದರೆ ನಿಮಗೆ ಋಗ್ವೇದದ 10ನೇ ಮಂಡಲದಲ್ಲಿ ಉಲ್ಲೇಖ ಇದೆ, ಸರಿನಾ? ಇದು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ, ಓಕೆ, 10ನೇ ಮಂಡಲದಲ್ಲಿ ಪುರುಷ ಸೂಕ್ತಿಯ ಉಲ್ಲೇಖ ಇದೆ. ಋಗ್ವೇದದ ಪುರೋಹಿತರನ್ನು ಹೋತ್ರಿ ಎಂದು ಕರೆಯಲಾಗುತ್ತಿತ್ತು, ಓಕೆ. ಈ ಋಗ್ವೇದದಲ್ಲಿ ಏನು ಇವೆಲ್ಲ ಓದ್ತಿದ್ರು ಗೊತ್ತಾ? ಎಲ್ಲ ಬುಕ್ಗಳನ್ನು ಇವರೆಲ್ಲ ಓದೋರು, ಈ ಮಂತ್ರಗಳನ್ನು ಓದೋರಿಗೆ ಏನಂತ ಕರೀತಿದ್ರು ಅಂದರೆ ಹೋತ್ರಿ ಅಂತ ಕರೆಯಲಾಗ್ತಿತ್ತು, ಸರಿನಾ? ಯಾವ ಹೋತ್ರಿ ಅಂತ ಕರೆಯಲಾಗ್ತಿತ್ತು. ಹಾಗೆ ಇವಾಗ ಸರ್ ನನಗೆ ಋಗ್ವೇದ ಮುಂದೆ ಬುಕ್ ಇಟ್ಟಿದ್ದಾರೆ, ಆ ಸಮಯದಲ್ಲಿ ನಾನು ಹುಟ್ಟಿದ್ದೀನಿ. ಇವಾಗ ನನಗೆ ಋಗ್ವೇದ ಓದಕ್ಕೆ ಬರ್ತಿರಲಿಲ್ಲ,
ಇವಾಗ ನನಗೆ ಯಾವುದೋ ಒಂದು ಇಂಗ್ಲೀಷ್ ಬುಕ್ ಓದಕ್ಕೆ ಬರಲಿಲ್ಲ ಅಂದರೆ ನಾನು ಡಿಕ್ಷನರಿ ಇಟ್ಟು ಅದನ್ನು ಏನು ಬರೆದಿದ್ದಾರೆ ಅಂತ ತಿಳ್ಕೊತೀನಿ. ಹಾಗೆ ಋಗ್ವೇದ ಏನಾದರೂ ಓದಕ್ಕೆ ಬರ್ತಿತ್ತಾ? ಋಗ್ವೇದ ಏನಾದರೂ ಓದಕ್ಕೆ ಬರ್ತಿತ್ತಾ? ಹೌದು, ಓದಕ್ಕೆ ಬರ್ತಿತ್ತು. ಏನು ಅಂದರೆ ನಿಮಗೆ ಬ್ರಾಹ್ಮಣಕಗಳು ಅಂತ ಬರ್ತವೆ. ಸೊ ಈ ಬ್ರಾಹ್ಮಣಕಗಳು ಏನು ಮಾಡ್ತವೆ ಅಂದರೆ ಒಂಥರ ಡಿಕ್ಷನರಿ ಇದ್ದಂಗೆ ಇದು. ಸೊ ಈ ಋಗ್ವೇದವನ್ನು ಅಥವಾ ವೇದಗಳನ್ನು ಓದೋಕ್ಕೆ ಸಹಾಯ ಮಾಡ್ತಿತ್ತು. ಬ್ರಾಹ್ಮಣಕಗಳು ಏನು ಅಂತ ಕೇಳ್ತಾನೆ ನಿಮಗೆ. ಈ ವೇದಗಳನ್ನು ಓದೋಕ್ಕೆ ಸಹಾಯ ಮಾಡೋಕ್ಕೆ ಇರ್ತಕ್ಕಂತಹ ಒಂದು ಪುಸ್ತಕವೇ ನಿಮಗೆ ಬ್ರಾಹ್ಮಣಕಗಳು ಅಂತ ಕರಿತೀವಿ. ಸರಿನಾ? ಇದು ನೆನಪಿರಲಿ ನಿಮಗೆ. ಕೇಳ್ತಾನೆ ಬ್ರಾಹ್ಮಣ ಈಸ್ ಲೈಕ್ ಅ ಡಿಕ್ಷನರಿ ಅಂತ ನೆನಪಿಟ್ಕೋಬಹುದು ನೀವು. ನಾನು ಹೇಳ್ತಾ ಇದ್ದೀನಿ ಎಕ್ಸಾಕ್ಟ್ ಅದೇ ಹಾಗೆ ಅಲ್ಲ, ಬಟ್ ಡಿಕ್ಷನರಿ ಅಂತ ನಾವು ನೆನಪಿಟ್ಕೊಂಡ್ರೆ ನಮ್ಗೆ ಗೊತ್ತಾಗುತ್ತೆ, ಅರ್ಥ ಆಗುತ್ತೆ. ಮೀನ್ಸ್ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇದನ್ನು ನಾವು ಓದ್ತಾ ಇದ್ವಿ ಅಂತ. ಸರಿನಾ? ಈ ಋಗ್ವೇದವನ್ನು ಓದಲಿಕ್ಕೆ ಇರ್ತಕ್ಕಂತಹ ಬ್ರಾಹ್ಮಣಕಗಳು ಯಾವ್ದು ಅಂತ ಕೇಳ್ತಾನೆ ನಿಮಗೆ. ಸರಿನಾ? ಸೊ ಋಗ್ವೇದದಲ್ಲಿ ನಿಮಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಬ್ರಾಹ್ಮಣಕಗಳಿದ್ವು ಅಂತ ಹೇಳಿದೆ. ಸೊ ಹಾಗಾದರೆ ಈ ಋಗ್ವೇದವನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಇರ್ತಕ್ಕಂಥ ಬ್ರಾಹ್ಮಣಕಗಳು ಯಾವುದು ಅಂದರೆ ಅರ್ಥ ಮಾಡ್ಕೊಳ್ಳೋಕ್ಕೆ ಇರ್ತಕ್ಕಂತಹ ಡಿಕ್ಷನರಿ ಯಾವುದು? ಒಂದು ಐತರೇಯ, ಇನ್ನೊಂದು ಕೌಶಿತಕ ಅಂತ. ಓಕೆ, ಒಂದು ಐತರೇಯ, ಇನ್ನೊಂದು ಕೌಶಿತಕ ಅಂತ ಬರುತ್ತೆ. ಸರಿನಾ? ಸೊ ಈ ಕೌಶಿತಕ ಮತ್ತು ಐತರೇಯ ಅನ್ನುವ 2 ಬ್ರಾಹ್ಮಣಕಗಳು ನಿಮಗೆ ಋಗ್ವೇದವನ್ನು ಓದಲಿಕ್ಕೆ ಸಹಾಯ ಮಾಡ್ತಾ ಇದ್ವು. ಸರಿನಾ? ಇವುಗಳನ್ನು ನೆನಪಿಟ್ಕೊಳ್ಳಿ. ಹಾಗೆ ಋಗ್ವೇದದ ಉಪವೇದ ಯಾವುದು ಅಂತ ಕೇಳ್ತಾನೆ ನಿಮಗೆ. ಈ ಋಗ್ವೇದದ ಉಪವೇದ ಯಾವುದು ಬರುತ್ತೆ ಅಂದರೆ ನಿಮಗೆ ಆಯುರ್ವೇದ ಬರುತ್ತೆ. ಓಕೆ, ಆಯುರ್ವೇದ ಬರುತ್ತೆ. ಈ ಆಯುರ್ವೇದ ಏನಿದೆ ಅಲ್ವಾ, ಈ ಆಯುರ್ವೇದ ಅನ್ನೋದು ಋಗ್ವೇದದ ಒಂದು ಉಪವೇದ. ಸರಿನಾ? ಉಪವೇದ ಯಾವುದು ಅಂದರೆ ನಿಮಗೆ ಆಯುರ್ವೇದ. ಬಟ್ ನಿಮಗೆ ಬ್ರಾಹ್ಮಣಕ್ಕೆ ಕೇಳಿದ್ರೆ ಐತರೇಯ ಮತ್ತು ಕೌಶತಕ ಅಂತ ಬರುತ್ತೆ. ಸರಿನಾ? ನೆನ್ಪಿಟ್ಕೊಳ್ಳಿ ಇದನ್ನು. ಈ ಆಯುರ್ವೇದವನ್ನು ಬರೆದವರು ಯಾರು ಅಂತ ಕೇಳ್ತಾರೆ ನಿಮಗೆ. ಪ್ರಜಾಪತಿ ಅಂತ ಬರ್ತಾನೆ. ಆ ಪ್ರಜಾಪತಿ ಅನ್ನೋನು ನಿಮಗೆ ಈ ಆಯುರ್ವೇದವನ್ನು ಬರೆದಿದ್ದಾನೆ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಹೋಗೋದಾದರೆ ನಾವು ಈ ಋಗ್ವೇದ ಮುಗಿತು. ಇವಾಗ ಸಾಮವೇದ. ಈ ಸಾಮವೇದದಲ್ಲಿ ಈ ಸಾಮವೇದದಲ್ಲಿ ಏನು ಸ್ತೋತ್ರಗಳನ್ನು ಹೇಳ್ತಾ ಇರ್ತಾನಲ್ವ, ಅವರನ್ನು ನಾವು ಉದ್ಘೋತ್ರಿ ಅಂತ ಕರಿತೀವಿ. ಸರಿನಾ? ಉದ್ಘೋತ್ರಿ ಅಂತ ಕರಿತೀವಿ. ಯಾವುದರಲ್ಲಿ? ಸಾಮವೇದದಲ್ಲಿ ಮಂತ್ರಗಳನ್ನು ಹೇಳ್ತಾ ಇರತಕ್ಕಂತಹ ಒಬ್ಬ ಪುರೋಹಿತನನ್ನು ನಾವು ಉದ್ಘೋತ್ರಿ ಅಂತ ಕರೆಯಲಾಗ್ತದೆ. ಸರಿನಾ? ಇದು ನೆನ್ಪಿಟ್ಕೊಳ್ಳಿ. ಸರಿನಾ? ನೆನಪಿರಲಿ ಇದು ನಿಮಗೆ. ಋಗ್ವೇದದಲ್ಲಿ ಹೋತ್ರಿ, ಇಲ್ಲಿ ಉದ್ಘೋತ್ರಿ. ಸರಿನಾ? ಸೊ ಇದು ಮಂತ್ರಗಳ ಪುಸ್ತಕವಾಗಿದೆ. ಹಾಗೆ ಹೆಚ್ಚಾಗಿ ಋಗ್ವೇದದ ಸ್ತೋತ್ರಗಳಿಂದ ತೆಗೆದುಕೊಂಡು ರಾಗಕ್ಕೆ ಹೊಂದಿಸಲಾದ ಹಾಡುಗಳ ಸಂಗ್ರಹವಾಗಿದೆ ಅಂತ ಕೇಳ್ತಾನೆ. ಸೊ ಇಲ್ಲಿ ನಿಮಗೆ ಒಂದು ಪ್ರಶ್ನೆ ಕೇಳ್ಬೋದು. ಯಾವ ಒಂದು ಉತ್ತರ ವೇದ ಎಲ್ಲವೂ ಕೂಡ ಡಿಪೆಂಡೆನ್ಸಿ ಋಗ್ವೇದದ ಮೇಲೆ ಇತ್ತು ಅಂತ ಕೇಳ್ತಾನೆ ನಿಮಗೆ. ಋಗ್ವೇದದ ಮೇಲೆ ಅದ್ರ ಫುಲ್ ಡಿಪೆಂಡೆನ್ಸಿ ಇದೆ. ಓಕೆ, ಕಂಪ್ಲೀಟ್ ಡಿಪೆಂಡೆಂಟ್ ಎದ್ರ ಮೇಲೆ ಇದೆ ಅಂದರೆ ಋಗ್ವೇದದ ಮೇಲೆ ಇದೆ. ಯಾವ ವೇದ ಅಂತ ಕೇಳ್ತಾನೆ? ಇದೇ ಸಾಮವೇದ. ಯಾಕೆಂದರೆ ಋಗ್ವೇದದಲ್ಲಿ ಏನು ಮಂತ್ರಗಳಿರ್ತಾವಲ್ವಾ, ಅದಕ್ಕೆ ಸ್ವಲ್ಪ ಸಂಗೀತ ಕೊಟ್ಟು ಈ ಸಾಮವೇದದಲ್ಲಿ ಹಾಡಲಾಗ್ತಿತ್ತು. ಸರಿನಾ? ಸೊ ಸಿಂಪಲ್ ಕಾನ್ಸೆಪ್ಟ್ ಏನಂದರೆ ಈ ಋಗ್ವೇದದಲ್ಲಿ ಗದ್ಯ ರೂಪದಲ್ಲಿ ಇರ್ತಿತ್ತು, ಇಲ್ಲಿ ಸ್ವಲ್ಪ ಅದನ್ನು ಹಾಡಿನ ರೂಪದಲ್ಲಿ ಹಾಡಲಾಗ್ತಿತ್ತು. ಸರಿನಾ? ಸೊ ಅದಕ್ಕೆ ಸಾಮವೇದ ಆಲ್ವೇಸ್ ಡಿಪೆಂಡೆನ್ಸಿ ಅದ್ರ ಮೇಲೆ ಇತ್ತು ಅಂದರೆ ನಿಮಗೆ ಋಗ್ವೇದದ ಮೇಲೆ ಡಿಪೆಂಡೆನ್ಸಿ ಇತ್ತು. ಸರಿನಾ? ಇದನ್ನು ಗೊತ್ತಿರಲಿ ನಿಮಗೆ. ಹಾಗೆ ಈ ಸಾಮವೇದದಲ್ಲಿ ಎಷ್ಟು ಸ್ತೋತ್ರಗಳು ಒಳಗೊಂಡಿದ್ದಾವೆ ಅಂತ ಕೇಳಿದ್ರೆ 1810 ಸ್ತೋತ್ರಗಳು ಒಳಗೊಂಡಿರ್ತವೆ. ಸರಿನಾ? 1810 ಸ್ತೋತ್ರಗಳನ್ನು ಒಳಗೊಂಡಿರ್ತಿತ್ತು. ಯಾವುದು? ಸಾಮವೇದ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಈ ಸಾಮವೇದವನ್ನು ಓದೋಕ್ಕೆ, ಸರ್ ಇದು ನನಗೆ ಸಾಮವೇದ ಓದೋಕೆ ಬರೋದಿಲ್ಲ, ಇದಕ್ಕೆ ಡಿಕ್ಷನರಿ ಕೊಡ್ರಿ, ಇದಕ್ಕೆ ಬ್ರಾಹ್ಮಣಕಗಳು ಕೊಡ್ರಿ, ಯಾವುದಿದ್ದಾವೆ ಅಂತ ನೀವು ಕೇಳ್ಬೋದು ಇವಾಗ. ಸೊ ಈ ಸಾಮವೇದದ ನಿಮಗೆ ಬ್ರಾಹ್ಮಣಕಗಳು ಯಾವ್ದು ಬರುತ್ತೆ ಅಂದರೆ ನಿಮಗೆ ಒಂದು ಪಂಚವಿಷ ಅಂತ ಬರುತ್ತೆ. ಓಕೆ, ಪಂಚವಿಷ ಅಂತ. ಇನ್ನೊಂದು ಷಡ್ವಿಷ ಅಂತ ಬರುತ್ತೆ. ಓಕೆ, ಷಡ್ವಿಷ ಅಂತ ನಾನು ಶಾರ್ಟಾಗಿ ಬರೀತಿದ್ದೀನಿ, ಪ್ಲೀಸ್ ಬರ್ಕೊಳ್ಳಿ. ಓಕೆ, ಸೊ ಫುಲ್ ಎಲ್ಲ ಬರೆಯೋಕ್ಕಾಗಲ್ಲ ಅಲ್ವಾ ಸ್ಕ್ರೀನ್ ಮೇಲೆ, ಸೊ ಅದಕ್ಕೆ ಪ್ಲೀಸ್. ಓಕೆ, ಆ್ಯಂಡ್ ದೆನ್ ಈ ಷಡ್ವಿಷು ಮತ್ತು ಪಂಚವಿಷು, ಇನ್ನೊಂದು ಛಂದೋಗ್ಯ ಅಂತ ಬರುತ್ತೆ. ಈ ಸರಿನಾ? ಈ ಛಂದೋಗ್ಯ ಮತ್ತು ಜೈಮಿನಿ ಎನ್ನುವ 4 ಬ್ರಾಹ್ಮಣಕಗಳೇನಿದಾವಲ್ವಾ, ಈ 4 ಬ್ರಾಹ್ಮಣಕಗಳು ನಿಮಗೆ ಸಾಮವೇದವನ್ನು ಅರ್ಥ ಮಾಡಿಕೊಳ್ಳೋಕ್ಕೆ ಸಹಾಯ ಮಾಡ್ತಾ ಇದ್ವು. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಈ ಸಾಮವೇದದ ಉಪವೇದ ಯಾವುದು ಅಂತ ಕೇಳ್ತಾನೆ ನಿಮಗೆ. ಸರಿನಾ? ಸೊ ಸಾಮವೇದ ಉಪವೇದ ಯಾವುದು ಅಂದರೆ ನಿಮಗೆ ಗಂಧರ್ವ ವೇದ. ಸರಿನಾ? ಗಂಧರ್ವ ವೇದ ಏನಿದೆ ಅಲ್ವಾ, ಇದು ಸಾಮವೇದದ ಉಪವೇದ. ಹಾಗೆ ಆಯುರ್ವೇದ ಋಗ್ವೇದದ ಉಪವೇದ. ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬರೋ ವೇದ ಯಾವುದು ಅಂದರೆ ನಿಮಗೆ ಯಜುರ್ವೇದ. ಸರಿನಾ? ಸೊ ಈ ಯಜುರ್ವೇದಕ್ಕೆ ನಾವು ಇನ್ನೊಂದು ಹೆಸರಿನಿಂದ ಕರಿತೀವಿ, ಕರ್ಮಕಾಂಡೀಯ ವೇದ ಅಂತ ಕರಿತೀವಿ. ಸರಿನಾ? ಕರ್ಮಕಾಂಡೀಯ ವೇದ ಅಂತ ಯಾವುದು ಕರಿತೀವಿ ಅಂತ ಕೇಳ್ತಾನೆ. ಕರ್ಮಕಾಂಡೀಯ ವೇದ ಅಂದರೆ ಇದೇ ಯಜುರ್ವೇದ. ಹಾಗೆ ಅತ್ಯಂತ ಶ್ರೇಷ್ಠ ವೇದ ಯಾವುದು ಅಂತ ಕೇಳ್ತಾನೆ ನಿಮಗೆ. ಓಕೆ, ಇದೇ ಯಜುರ್ವೇದ ಬರುತ್ತೆ. ಸಾರಿ, ಶ್ರೇಷ್ಠ ವೇದ ಇದು ಅಲ್ಲ, ಅಥರ್ವ ವೇದ. ಸಾರಿ, ಕ್ಷಮಿಸಿ. ಸೊ ಇದಕ್ಕೆ ಕರ್ಮಕಾಂಡೀಯ ವೇದ ಅಂತ ಮಾತ್ರ ಕರಿತೀವಿ. ಯಾವುದಕ್ಕೆ? ಯಜುರ್ವೇದಕ್ಕೆ. ಹಾಗೆ ಈ ಯಜುರ್ವೇದವನ್ನು ನಾವು ಅರ್ಥ ಮಾಡ್ಕೊಳ್ಳಿಲ್ಲ ಅಂದರೆ ಯಾವ ಬ್ರಾಹ್ಮಣಕ ಮೂಲಕ ನಾವು ಅರ್ಥ ಮಾಡ್ಕೋಬೋದಾಗಿತ್ತು ಹೇಳ್ಬಹುದಾ? ಇದನ್ನು ನಾವು ಶತ್ಪಥ ಬ್ರಾಹ್ಮಣದ ಮೂಲಕ ಅರ್ಥ ಮಾಡ್ಕೋಬಹುದಾಗಿತ್ತು. ಓಕೆ, ಯಾವುದು? ಶತ್ಪಥ ಬ್ರಾಹ್ಮಣಕದ ಮೂಲಕ ಅರ್ಥವನ್ನು ಮಾಡಿಕೊಳ್ಳಬಹುದಾಗಿತ್ತು. ಯಾವುದನ್ನು? ಯಜುರ್ವೇದವನ್ನು. ಸರಿನಾ? ಇದು ನೆನಪಿರಲಿ. ಹಾಗೆ ಯಜುರ್ವೇದದ ಉಪವೇದ ಯಾವುದು ಬರುತ್ತೆ ಅಂದರೆ ನಿಮಗೆ ಧನುರ್ವೇದ ಎಂಬ ಬರ್ತದೆ. ಸರಿನಾ? ಸೊ ಈ ಧನುರ್ವೇದವನ್ನು ಬರೆದವರು ಯಾರು ಅಂದರೆ ನಿಮಗೆ ವಿಶ್ವಾಮಿತ್ರ ಬರ್ತಾರೆ. ಸರಿಯಾ? ಸೊ ಈ ಯಜುರ್ವೇದದ ಒಂದು
ಫೇಮಸ್ ಇಂಪಾರ್ಟೆನ್ಸ್ ಏನು ಗೊತ್ತಾ, ಇದು ಗದ್ಯ ಮತ್ತು ಪದ್ಯ ಎರಡರ ರೂಪದಲ್ಲಿದೆ. ಮೀನ್ಸ್ ಗದ್ಯ ಮತ್ತು ಕಾವ್ಯ ಎರಡರಲ್ಲೂ ಕೂಡ ಕಂಡುಬರುತ್ತೆ. ಉಳಿದದ್ದೆಲ್ಲ ನಿಮಗೆ ಇವಾಗ ಋಗ್ವೇದ ನೋಡ್ಕೊಳ್ಳಿ, ಜಸ್ಟ್ ಗದ್ಯ ರೂಪದಲ್ಲಿ ಮಾತ್ರ ಕಂಡುಬರುತ್ತೆ. ಸಾಮವೇದ ಪದ್ಯದಲ್ಲಿ ಮಾತ್ರ ಕಂಡುಬರುತ್ತೆ. ಬಟ್ ಇದು ಹೇಗಿದೆ ಅಂದರೆ ಗದ್ಯ ಮತ್ತು ಪದ್ಯ ಎರಡರಲ್ಲೂ ಕೂಡ ಕಂಡುಬರುತ್ತೆ. ಯಾವುದು ಯಜುರ್ವೇದ, ಸರಿನಾ. ಸೊ ಯಜುರ್ವೇದದಲ್ಲಿ ಟೋಟಲಿ 2 ಭಾಗಗಳನ್ನು ಒಳಗೊಂಡಿದೆ. ಒಂದು ಕೃಷ್ಣ ಯಜುರ್ವೇದ, ಇನ್ನೊಂದು ಶುಕ್ಲ ಯಜುರ್ವೇದ. ಈ ಕೃಷ್ಣ ಯಜುರ್ವೇದಕ್ಕೆ ನಾವು ಕಪ್ಪು ಯಜುರ್ವೇದ ಅಂತ ಕೂಡ ಕರಿತೀವಿ, ಅಥವಾ ಈ ಶುಕ್ಲ ಯಜುರ್ವೇದಕ್ಕೆ ನಾವು ಶ್ವೇತ ಯಜುರ್ವೇದ ಅಂತ ಕೂಡ ಕರಿತೀವಿ. ನೆನಪಿರಲಿ ಅದಕ್ಕೂ ಕೂಡ, ಸರಿನಾ. ಸೊ ಇದು ಯಜ್ಞ ಸೂತ್ರಗಳ ಸಂಗ್ರಹವಾಗಿದೆ ಯಾವುದು ಯಜುರ್ವೇದದಲ್ಲಿ, ಸರಿನಾ. ಯಜುರ್ವೇದದ ಜ್ಞಾನದಲ್ಲಿ ಪರಿಣಿತರನ್ನು ಅಧ್ವರ್ಯ ಎಂದು ಕರೆಯಲಾಗುತ್ತದೆ. ಇವಾಗ ಋಗ್ವೇದದಲ್ಲಿ ಹೋತ್ರಿ ಅಂತ ಕರಿತೀವಿ, ಸಾಮವೇದದಲ್ಲಿ ಉದ್ಗೋತ್ರಿ ಅಂತ ಕರಿತೀವಿ. ಬಟ್ ಈ ಯಜುರ್ವೇದದಲ್ಲಿ ನಾವು ಏನಂತ ಕರಿತೀವಿ, ಆ ಪುರೋಹಿತನನ್ನು ಸಂಸ್ಕೃತ ಶ್ಲೋಕಗಳನ್ನೆಲ್ಲ ಓದೋವನಿಗೆ ಅಂತ ಕೇಳಿದ್ರೆ ಅಧ್ವರ್ಯ ಅಂತ ಕರಿತೀವಿ, ಸರಿನಾ. ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಅಥರ್ವ ವೇದ ಬರುತ್ತೆ, ಸರಿನಾ. ಈ ಅಥರ್ವ ವೇದಕ್ಕೆ ನಾವು ಅತ್ಯಂತ ಶ್ರೇಷ್ಠ ವೇದ ಅಂತ ಕರಿತೀವಿ, ಸರಿನಾ, ಅಥವಾ ಬ್ರಹ್ಮವೇದ ಅಂತ ಕರಿತೀವಿ. ಯಾವುದಕ್ಕೆ, ಈ ಅಥರ್ವ ವೇದಕ್ಕೆ. ಸೊ ಇದು ಮಾಟ ಮಂತ್ರಗಳಿಗೆ, ಮೋಡಿ ಮತ್ತು ಮಂತ್ರಗಳಿಗೆ ಸಂಬಂಧಿಸಿದ ವೇದವಾಗಿದೆ. ಇದು ಯಾವುದು, ಅಥರ್ವ ವೇದ ಅಥವಾ ಕೊನೆಯ ವೇದ ಅಂತ ಹೇಳ್ಬೋದು, ಸರಿನಾ. ಸೊ ಹಾಗೆ ಆಯುರ್ವೇದ ಎಂಬ ಭಾರತೀಯ ವೈದ್ಯಕೀಯ ವಿಜ್ಞಾನವು ಅಥರ್ವ ವೇದದಿಂದ ಮೂಲವನ್ನು ಹೊಂದಿದೆ ಅಂತ ಹೇಳ್ಬಹುದು ನಾವು, ಸರಿನಾ. ಸರಿ, ಇವಾಗಲೇ ಆಯುರ್ವೇದ ಋಗ್ವೇದ ಅಂತ ಹೇಳಿದ್ರಿ, ಹೌದು, ಋಗ್ವೇದದಲ್ಲಿ ಅದರ ಮೂಲ ಬರುತ್ತೆ. ಸೊ ಇದಾದ ನಂತರ ಇನ್ನೊಂದು ನಿಮಗೆ ಈ ಅಥರ್ವ ವೇದದಲ್ಲೂ ಕೂಡ ಕಂಡುಬರುತ್ತೆ, ಸರಿನಾ. ಅದಾದ ನಂತರ ರೋಗಗಳಿಂದ ಮುಕ್ತಿ ಪಡೆಯಲು ಇದು ಮಾಂತ್ರಿಕ ಸ್ತೋತ್ರಗಳನ್ನು ಒಳಗೊಂಡಿದೆ, ಯಾವುದು, ಈ ಅಥರ್ವ ವೇದ. ಸೊ ಇನ್ನೊಂದು ಕೇಳ್ಬೋದು ನಿಮಗೆ, ಕೆಲವೊಬ್ಬ ಇತಿಹಾಸಕಾರರು, ಕೆಲವೊಬ್ಬರು ತಜ್ಞರು, ಕೆಲವೊಬ್ಬರು ಪಂಡಿತರು ಯಾವ ಒಂದು ವೇದವನ್ನು ವೇದವೆಂದೇ ಒಪ್ಪಿಕೊಳ್ಳಲ್ಲ ಅಂತ ಕೇಳ್ತಾರೆ ನಿಮಗೆ. ಇದೇ ಅಥರ್ವ ವೇದವನ್ನು, ಓಕೆ, ಈ ಅಥರ್ವ ವೇದನ್ನ ವೇದವೆಂದೇ ಒಪ್ಪಿಕೊಳ್ಳಲ್ಲ ಕೆಲವೊಂದು ಪಂಡಿತರು, ಸರಿನಾ. ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ಬ್ರಾಹ್ಮಣಕಗಳು ಅಂತ ಹೇಳಿದೆ ನಿಮಗೆ. ಏನು ಬ್ರಾಹ್ಮಣಕಗಳು ಸರ್? ಡಿಕ್ಷನರಿ ರೀ. ಏನು ಇವಾಗ ನನಗೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಓದಕ್ಕೆ ಬರಲ್ಲ. ಸೊ ಅದಕ್ಕೆ ಒಂದು ಬಾಜುಕೊಂಡು ಡಿಕ್ಷನರಿ ಇಟ್ಕೊಂಡು ಓದ್ತೀನಿ. ಇವಾಗ ನನಗೆ ಎಷ್ಟೋ ಬುಕ್ಗಳು 10th ನಾನು ಬುಕ್ ಓದಕ್ಕೆ ಬರ್ತಿರಲಿಲ್ಲ, ಬಾಜುಕೊಂಡು ಡಿಕ್ಷನರಿ ಇಟ್ಕೊಂಡು ಅದರಲ್ಲಿ ವರ್ಡ್ ಮೀನಿಂಗ್ ಹುಡ್ಕೊಂಡು ಓದ್ತಿದ್ದೆ. ಸೊ ಹಾಗೆ ಈ ಋಗ್ವೇದ ಕೂಡ ಯಾರಿಗೂ ಓದಕ್ಕೆ ಬರಲಿಲ್ಲ ಅಲ್ವಾ. ಸೊ ಅವುಗಳನ್ನು ಬ್ರಾಹ್ಮಣಕಗಳ ಎಂಬ ಡಿಕ್ಷನರಿಯಿಂದ ಓದ್ತಾ ಇದ್ರು ಸಿಂಪಲಿ, ಸರಿನಾ. ಸೊ ಈ ಬ್ರಾಹ್ಮಣಕಗಳಲ್ಲಿ ಅತ್ಯಂತ ಹಳೆಯ ಬ್ರಾಹ್ಮಣಕ ಯಾವುದು ಅಂತ ಕೇಳ್ತಾನೆ ನಿಮಗೆ. ತಾಂಡೆ ಎಂಬ ಬ್ರಾಹ್ಮಣಕ ಏನಿದೆ ಅಲ್ವಾ, ಈ ತಾಂಡೆ ಎಂಬ ಬ್ರಾಹ್ಮಣಕ ಅತ್ಯಂತ ಹಳೆಯ ಬ್ರಾಹ್ಮಣಕಗಳಾಗಿತ್ತು, ಓಕೆ, ಅತ್ಯಂತ ಹಳೆಯ ಬ್ರಾಹ್ಮಣ. ಹಾಗೆ ಇನ್ನೊಂದು ಅತ್ಯಂತ ದೊಡ್ಡ ಬ್ರಾಹ್ಮಣಕ ಯಾವುದಾಗಿತ್ತು ಅಂತ ಕೇಳ್ತೇನೆ ನಿಮಗೆ, ಶತಪಥ ಬ್ರಾಹ್ಮಣ. ಈ ಶತಪಥ ಬ್ರಾಹ್ಮಣ ಯಾವ ವೇದವನ್ನು ಓದೋಕ್ಕೆ ಯೂಸ್ ಮಾಡ್ತಿದ್ರು? ಇವಾಗಲೇ ಹೇಳಿದೆ ನಿಮಗೆ, ಶತಪಥ ಯಾವುದರಲ್ಲಿ ಹೇಳ್ಬೋದಾ? ಹೇಳಿ ನೋಡೋಣ, ಕಾಮೆಂಟ್ ಮಾಡಿ, ನೆನಪಿದೆಯಾ? ಓಕೆ. ಆ್ಯಂಡ್ ದೆನ್ ನೆಕ್ಸ್ಟ್ ಏನಂದರೆ ಅರಣ್ಯಕಗಳು ಅಂತ ಬರುತ್ತೆ. ಸರ್ ಬ್ರಾಹ್ಮಣಕಗಳು ಅಂದರೆ ಡಿಕ್ಷನರಿ ಹೇಳಿದ್ರಿ, ಈ ಅರಣ್ಯಕಗಳಂದ್ರೆ ಏನು? ಏನಿಲ್ಲ, ಅರಣ್ಯದಾಗ ಏನಾರ ಕೂತು ನಾನು ಬರೋದು ಏನ್ರಿ, ಇದೆಲ್ಲ ಲೋಕ ಬ್ಯಾಸರಾಗಿ ಏನಾದ್ರೆ ಸನ್ಯಾಸೂತ ತೊಗೊಂಡು ಹೋಗಿ ಅರಣ್ಯದಲ್ಲಿ ಕುಂತು ಬರೋದಂದರೆ ಅವಕ್ಕೆ ಅರಣ್ಯಕ ಅಂತ ಕರಿಬೋದು ನೋಡಿ, ಸಿಂಪಲಿ, ಓಕೆ. ಸೊ ಇವುಗಳನ್ನು ಅರಣ್ಯಕಗಳೆಂದು ಕರೆಯಲಾಯಿತು, ಏಕೆಂದರೆ ಅವರ ವಿಷಯದ ಅತೀಂದ್ರಿಯ ಮತ್ತು ತಾತ್ವಿಕ ಪಾತ್ರವು ಅರಣ್ಯ ಏಕಾಂತತೆಯಲ್ಲಿ ಅಧ್ಯಯನ ಮಾಡಬೇಕಾಗಿತ್ತು, ಸರಿನಾ. ಅರಣ್ಯದಲ್ಲಿ ಕುಂತು ಬರ್ತಿದ್ರು, ಅದಕ್ಕೆ ನಾವು ಅರಣ್ಯಕಗಳು ಅಂತ ಕರಿತೀವಿ. ಆ್ಯಂಡ್ ದೆನ್ ಉಪನಿಷತ್ತುಗಳು ಅಂತ ಬರ್ತವೆ. ಈ ಉಪನಿಷತ್ತುಗಳು ಏನು? ಉಪನಿಷತ್ತುಗಳು ಅಂದರೆ ಆಧ್ಯಾತ್ಮಿಕತೆಯೊಂದಿಗೆ ವ್ಯವಹರಿಸುತ್ತದೆ, ಸರಿನಾ. ಸೊ ಆಧ್ಯಾತ್ಮಿಕತೆಯೊಂದಿಗೆ ವ್ಯವಹರಿಸುತ್ತದೆ ಯಾವುದು? ಉಪನಿಷತ್ತುಗಳು. ಹಾಗೆ ಇವುಗಳನ್ನು ವೇದಾಂತ ಎಂದು ಕರೆಯಲಾಗುತ್ತದೆ. ಈ ಉಪನಿಷತ್ತುಗಳನ್ನು ಏನೆಂದು ಕರೆಯಲಾಗ್ತದೆ ಅಂತ ಕೇಳ್ತಾನೆ, ವೇದಾಂತಗಳಂತ ಕರೆಯಲಾಗ್ತದೆ. ಇವು ವೈದಿಕ ಸಾಹಿತ್ಯದ ಸರಣಿಯಲ್ಲಿ ಸಂಕಲನಗೊಂಡ ಕೊನೆಯ ಪುಸ್ತಕಗಳಾಗಿದ್ದಾವೆ. ಈ ವೈದಿಕ ಯುಗದಲ್ಲಿ ಕೊನೆಯ ಪುಸ್ತಕ ಯಾವುದು ಅಂತ ಕೇಳ್ತಾನೆ ನಿಮಗೆ, ಇದೇ ಉಪನಿಷತ್ತುಗಳು, ಸರಿನಾ. ಹಾಗೆ ಉಪನಿಷತ್ತುಗಳು ಜ್ಞಾನದ ಮಾರ್ಗವನ್ನು ಒತ್ತಿ ಹೇಳುತ್ತಿದ್ದವು. ಹಾಗೆ ಈ ಉಪನಿಷತ್ತುಗಳ ಮೀನಿಂಗ್ ಏನು ಅಂತ ಕೇಳ್ತಾನೆ. ನಮ್ಮ ಪೊಲೀಸ್ ಎಕ್ಸಾಮಲ್ಲಿ, ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಪೊಲೀಸ್ ಎಕ್ಸಾಮ್ ಇದೆ ಅಲ್ವಾ, ಜಾಸ್ತಿ ಕೇಳಿದ ನೋಡಿ ಇದನ್ನು, ಒಂದು 3 ಸರಿ ಏನೋ ಕೇಳಿದಾನೆ. ಉಪನಿಷತ್ ಅಂದ್ರೇನು, ಉಪನಿಷತ್ ಅಂದ್ರೇನು, ಉಪನಿಷತ್ ಅಂದ್ರೇನು? ಪಾದಗಳ ಬಳಿ ಅಥವಾ ಕಾಲಿನ ಬಳಿ, ಗುರುವಿನ ಬಳಿ ಕುಳಿತು ಕಲಿತುಕೊಳ್ಳುವುದೇ ನಾವು ಉಪನಿಷತ್ತುಗಳು ಅಂತ ಕರಿಬೋದು, ಸರಿನಾ. ಹಾಗೆ ಇನ್ನೊಂದು ಯಮ ಮತ್ತು ನಚಿಕೇತನ ಸಂಭಾಷಣೆಯ ವಿಷಯ ಅಥವಾ ಕಥಾ ಉಪನಿಷತ್ತು, ಓಕೆ, ಇದು ಕಥಾ ಉಪನಿಷತ್ತಾಗಿತ್ತು. ಯಾವುದು? ಯಮ ಮತ್ತು ನಚಿಕೇತನ ಸಂಭಾಷಣೆ ಏನಿದೆ ಅಲ್ವಾ, ಅದೊಂದು ಕಥಾ ಉಪನಿಷತ್ತಾಗಿತ್ತು. ಮತ್ತು ರಾಷ್ಟ್ರೀಯ ಚಿಹ್ನೆಯಲ್ಲಿರುವ ಸತ್ಯಮೇವ ಜಯತಿ ಇದೆಯಲ್ವಾ, ಇದನ್ನು ಯಾವ ಉಪನಿಷತ್ತಿನಿಂದ ತೆಗೆದುಕೊಳ್ಳಲಾಗಿದೆ ಅಂತ ಜಾಸ್ತಿ ಟೈಮ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಮಂಡುಕ ಉಪನಿಷತ್ತಿನಿಂದ, ಓಕೆ, ಮುಂಡಕ ಉಪನಿಷತ್ತಿನಿಂದ ಈ ಸತ್ಯಮೇವ ಜಯತಿ ಎಂಬ ಒಂದು ಪದವನ್ನು ತೆಗೆದುಕೊಳ್ಳಲಾಗಿದೆ. ಸರಿ, ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ವೇದಾಂಗಗಳು ಎಷ್ಟಿದ್ದಾವೆ? ಟೋಟಲಿ 6 ವೇದಾಂಗಗಳಿದ್ದಾವೆ ಅಂತ ಹೇಳಿದೆ. ಸೊ ವೇದಾಂಗಗಳು ಏನಂದರೆ, ಇವಾಗ 600 BC ನಂತರದ ಅವಧಿಯನ್ನು ಸೂತ್ರಕಾಲ ಎಂದು ಕರೆಯಲಾಗುತ್ತದೆ, ಸರಿನಾ. ಸೊ 600 BC, ಇವಾಗ ನಿಮಗೆ 1500 BC ಇಂದ
1000 BC ವರೆಗೆ ನಿಮಗೆ ಪೂರ್ವ ವೇದ ಕಾಲ ಅಂತ ಹೇಳಿದೆ. 1000 BCಯಿಂದ 600 BC ವರೆಗೆ ನಿಮಗೆ ಉತ್ತರ ವೇದ ಕಾಲ ಅಂತ ಹೇಳಿದೆ. ಸೊ 600 BCಯ ನಂತರ ಕಾಲ ಏನು ಬರುತ್ತೆ ಗೊತ್ತಾ? ಸೊ ಅದಕ್ಕೆ ನಾವು ಸೂತ್ರಕಾಲ ಅಂತ ಕರಿತೀವಿ. ಆ ಸೂತ್ರಕಾಲದಲ್ಲೇ ರಚನೆ ಮಾಡಿದ್ದು ಯಾವುದು ಅಂದರೆ ನಿಮಗೆ ಈ ವೇದಾಂಗಗಳು ಬರ್ತವೆ, ಸರಿನಾ? ಇವುಗಳನ್ನು ಸೂತ್ರ ಸಾಹಿತ್ಯ ಅಂತ ಸಹ ಕರೆಯಲಾಗ್ತದೆ. ಹಾಗೆ ಇವುಗಳನ್ನು ವೇದಗಳ ಅಂಗಗಳು ಎಂದು ಕರೆಯಲಾಗುತ್ತದೆ. ಆದ್ದರಿಂದ ಇವುಗಳನ್ನು ವೇದಾಂಗಗಳು ಎಂದು ಸಹ ಕರೆಯಲಾಗುತ್ತದೆ. ಯಾವುಗಳಿಗೆ? ವೇದಾಂಗಗಳಿಗೆ, ಸರಿನಾ? ಸೊ ಆಫ್ಟರ್ 600 BCಗೆ ಇವು ಮಾಡಿದ್ದಾರೆ. ಹಾಗೆ ವೇದಾಂಗಗಳು ಯಾವ್ದ್ಯಾವ್ದು ಇದ್ದಾವೆ? ಗಂಧರ್ವ ವೇದ, ಸರಿನಾ? ಆಯುರ್ವೇದ, ಶಿಲ್ಪವೇದ, ಧನುರ್ವೇದ ಅಂತ ಬರ್ತವೆ, ಸರಿನಾ? ಸೊ ಈ ಗಂಧರ್ವ ವೇದದಲ್ಲಿ ಯಾವ್ದ್ಯಾವ್ದು ಹೇಳಲಾಗಿದೆ ಅಂತ ಕೇಳಿದ್ರೆ, ಗಂಧರ್ವ ವೇದದಲ್ಲಿ ನಿಮಗೆ ನೃತ್ಯ, ನಾಟಕ, ಸಂಗೀತದ ಬಗ್ಗೆ ಇದೆ. ಹಾಗೆ ಆಯುರ್ವೇದದಲ್ಲಿ ಔಷಧಿಯ ಬಗ್ಗೆ ಇದೆ. ಶಿಲ್ಪವೇದದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದ ಬಗ್ಗೆ ಹೇಳಿದ್ದಾರೆ. ಹಾಗೆ ಧನುರ್ವೇದದಲ್ಲಿ ನಿಮಗೆ ಕಲೆ ಮತ್ತು ಯುದ್ಧದ ಬಗ್ಗೆ ಹೇಳಿದೆ, ಸರಿನಾ? ಇದು ಗೊತ್ತಿರಲಿ ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬರೋದು ಯಾವುದು ಅಂದರೆ ನಿಮಗೆ ಪ್ರಾಚೀನ ನದಿಗಳು, ಸರಿನಾ? ಸೊ ಇದು ಕೊನೆಯ ಟಾಪಿಕ್ ಆಗಿದೆ ಇದರಲ್ಲಿ. ಪ್ರಾಚೀನ ನದಿಗಳು ಮೀನ್ಸ್ ಇವಾಗ ಏನು ನದಿಗಳಿದಾವಲ್ವಾ, ಇವಿಗೆ ಪೂರ್ವದಲ್ಲಿ ಹೆಸರು ಬೇರೆ ಇತ್ತು. ಏನೇನಿತ್ತು? ಇವಾಗ ಸಿಂಧೂ ನದಿಗೆ ಇವಾಗ ನಾವು ಇಂಡಸ್ ಅಂತ ಕರಿತೀವಿ. ಆ್ಯಕ್ಚುಲಾಗಿ ಅದಕ್ಕೆ ಸಿಂಧು ಅಂತ ಕರೆಯಲ್ಲ ನಾವು ಮ್ಯಾಕ್ಸಿಮಮ್. ಇವಾಗ ನೀವು ಪಾಕಿಸ್ತಾನೆಲ್ಲ ಹೋದರೆ ಇಂಡಸ್ ನದಿ ಅಂತ ಕರೀತಾರೆ ಅದಕ್ಕೆ. ಸೊ ಆ ಇಂಡಸ್ ನದಿಯ ಪೂರ್ವದ ಹೆಸರು ಏನಾಗಿತ್ತು ಅಂದರೆ ನಿಮಗೆ ಸಿಂಧು ಆಗಿತ್ತು. ಹಾಗೆ ಜೀಲಂ ನದಿ ಏನಿದೆ ಅಲ್ವಾ, ಆ ಜೀಲಂ ನದಿದು ಪೂರ್ವದ ಹೆಸರು ನಿಮಗೆ ವಿತಸ್ತ ಅಂತ ಆಗಿತ್ತು, ಸರಿನಾ? ಕೇಳ್ತಾನೆ ಈ ಸ್ಕ್ರೀನ್ ಏನಿದೆ ಅಲ್ವಾ, ನಿಮಗೆ ಮಿನಿಮಮ್ ಹೇಳ್ತೀನಿ 1 ಮಾರ್ಕ್ಸ್ ತಂದು ಕೊಡುತ್ತೆ ನಿಮಗೆ. ಮಿನಿಮಮ್ ನೀವು 2 ಎಕ್ಸಾಮ್ ಬರೆದ್ರೆ 2 ಎಕ್ಸಾಮಲ್ಲಿ ನಿಮ್ಗೆ 1 ಮಾರ್ಕ್ಸ್ ತಂದು ಕೊಡುತ್ತೆ. ಯಾಕಂದರೆ ಈ ಟಾಪಿಕ್ ಸ್ವಲ್ಪ ಹಾಟ್ ಟಾಪಿಕ್ ಆಗಿದೆ, ಕೇಳಿದ್ದಾನೆ ಇದನ್ನು ನಿಮಗೆ, ಸರಿನಾ? ಸೊ ಅದಕ್ಕೆ ಕೇಳ್ತಾ ಇದ್ದೀನಿ, ಬರ್ಕೊಳ್ಳಿದ್ದೀನಿ. ಆ್ಯಂಡ್ ದೆನ್ ಚಿನಾಬ್ ನದಿಗೆ ಪೂರ್ವದ ಹೆಸರು ಏನಾಗಿತ್ತು ಅಂದರೆ ಆಸ್ಕೀನ್ ಆಗಿತ್ತು. ಅದಾದ ನಂತರ ನಿಮಗೆ ರಾವಿ ನದಿಗೆ ಪರುಷ್ಟಿ ಆಗಿತ್ತು. ಓಕೆ, ಇದಲ್ಲ, ರಾವಿ ನದಿಗೆ ಪರುಷ್ಟಿ ಅಂತ ಆಗಿತ್ತು, ಸರಿನಾ? ಸೊ ರಾವಿದು ಪರುಷ್ಟಿ ಆಗಿತ್ತು. ರಾವಿ ನದಿಯ ಪೂರ್ವದ ಹೆಸರು ಏನಂದರೆ ನಿಮಗೆ ಪರುಷ್ಟಿ. ಹಾಗೆ ವಿಪಾಸ ಯಾವುದು ನದಿಯ ಪೂರ್ವ ಹೆಸರು? ಬಿಯಾಸ್ ನದಿಯ ಪೂರ್ವ ಹೆಸರು ಯಾವುದು ಅಂದರೆ ನಿಮಗೆ ವಿಪಾಸ ಆಗಿತ್ತು, ಸರಿನಾ? ಹಾಗೆ ಸಟ್ಲೇಜ್ ನದಿಯ ಪೂರ್ವದ ಹೆಸರು ನಿಮಗೆ ಶತುದ್ರಿ ಆಗಿತ್ತು. ಮತ್ತು ಗಗ್ಗರ್ ನದಿಯ ಪೂರ್ವದ ಹೆಸರು ಯಾವುದು ಅಂದರೆ ನಿಮಗೆ ದೃಷ್ಟದ್ಯುತಿ ಆಗಿತ್ತು, ಸರಿನಾ? ಹಾಗೆ ಕುರ್ರಂ ನದಿದು ಕ್ರೂಮ್ ಆಗಿತ್ತು. ಓಕೆ, ಕ್ರೂಮ್ ಅನ್ನೋದು ಕುರ್ರಂ ನದಿಯ ಪೂರ್ವದ ಹೆಸರಾಗಿತ್ತು. ಸೊ ಇಲ್ಲಿ ಗೋಮಲ್ ಅಲ್ಲ, ಗೋಮತಿ ನದಿಯ ಪೂರ್ವದ ಹೆಸರು ಏನಾಗಿತ್ತು ಅಂದರೆ ಗೋಮಲ್ ಆಗಿತ್ತು, ಸರಿನಾ? ಗೋಮಲ್ ಅನ್ನುವುದು ಗೋಮತಿ ನದಿಯ ಪೂರ್ವ ಹೆಸರು, ಸರಿನಾ? ಇವೆಲ್ಲ ನದಿಗಳ ಹೆಸರನ್ನು ನೀವು ಪೂರ್ವದ ಹೆಸರನ್ನು ಈಗಿನ ಹೆಸರನ್ನು ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ, ಸರಿನಾ? ಸೊ ಇದಾಗಿತ್ತು ಇಲ್ಲಿಯವರೆಗೆ ವೈದಿಕ ಯುಗದ ಬಗ್ಗೆ ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ಕ್ಲಾಸ್, ಸರಿನಾ? ಸೊ ಇಲ್ಲಿಯವರೆಗೆ ಫಸ್ಟ್ ಆಫ್ ಆಲ್ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ನೀವು ವಿಡಿಯೋ ನೋಡಿ, ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ಇವಾಗ 2 ಕ್ಲಾಸು ಹಿಸ್ಟ್ರಿದಾಗಿದೆ ಅಲ್ವಾ? ಸೊ ನೆಕ್ಸ್ಟ್ ಕ್ಲಾಸ್ ನಿಮಗೆ 2 ಕ್ಲಾಸು ಪೊಲಿಟಿ ತರ್ತೀನಿ. ಓಕೆ, ಸೊ 2 ಕ್ಲಾಸ್ ನಿಮಗೆ ಕಂಟಿನ್ಯೂ ಪೊಲಿಟಿ ತರ್ತೀನಿ. ಮತ್ತು ಅದು ಆದ ನಂತರ ಮತ್ತೆ ಬೇರೆ ಚಾಪ್ಟರ್ ಲೈಕ್ ಇವಾಗ ಎಕನಾಮಿಕ್ಸು ಅಥವಾ ಜಿಯೋಗ್ರಫಿ ಏನಾದರೂ ಒಂದು ಟಾಪಿಕ್ ತರ್ತೀನಿ. ಓಕೆ, ಸೊ ಇವಾಗ ಹಿಸ್ಟ್ರಿ ಆಗಿದೆ. ಸೊ ಹಿಸ್ಟ್ರಿ ಆದ ನಂತರ ನಿಮಗೆ ನೆಕ್ಸ್ಟ್ ಇವಾಗ ಪೊಲಿಟಿ ತರ್ತೀನಿ 2 ಕ್ಲಾಸ್, ಸರಿನಾ? ಸೊ ನಾಳೆಯಿಂದ ಮ್ಯಾಕ್ಸಿಮಮ್ ಒಂದು ದಿನಕ್ಕೆ 2 ಕ್ಲಾಸ್ನ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ನಿಮ್ಮ ಸಹಕಾರ ಹೀಗೆ ಇದ್ದರೆ. ಓಕೆ, ಸೊ ನೀವು ನನಗೆ ಜಾಸ್ತಿ ಇವಾಗ ಎಷ್ಟು ಸಮಥಿಂಗ್ 6000 ಏನೋ ಸಬ್ಸ್ಕ್ರೈಬರ್ ಇದ್ದಾರೆ. ಓಕೆ, 6K ಏನೋ ಸಬ್ಸ್ಕ್ರೈಬರ್ ಇದ್ದಾರೆ. ಸೊ ಅಷ್ಟು ಜನ ನಾನು ನೋಡೋಕ್ಕೆ ಏನು ಬೇಕಾಗಿಲ್ಲ. ಓಕೆ, ನೀವು 100 ಜನ ನೀವು ನಿಜವಾಗ್ಲೂ ನಾನು ಸರ್ ಇದನ್ನು ಕಲಿತಾ ಇದ್ದೀನಿ ಅಂತ ನೀವು ನನಗೆ ಮೆಸೇಜ್ ಮಾಡಿದ್ರೆ, ಟೆಕ್ಸ್ಟ್ ಮಾಡಿದ್ರೆ, ನನಗೆ ನಿಮ್ಮ 100 ಜನ ಸಲುವಾಗಾದರೂ ನನಗೆ ಹೇಳಬೇಕು ಅಂತ ಆಸೆ ಬರುತ್ತೆ. ಓಕೆ, ಸೊ ನೀವೇ ಇಂಟ್ರೆಸ್ಟ್ ತೋರಿಸಿಲ್ಲ ಅಂದರೆ ನನಗೂ ಕೂಡ ಸ್ವಲ್ಪ ಇದು ಆಗುತ್ತೆ. ಬಟ್ ಇಲ್ಲಿವರೆಗೂ ನೀವು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್.